ದಯಮಾಡಿ ಸಾಧ್ಯವಾದರೆ ಎಲ್ಲರೂ ತಮ್ಮ ವಿಡಿಯೋ ಗಳನ್ನು ಆನ್ ಮಾಡ್ಕೊಳ್ಳಿ ಫಾರ್ ದ ಇಂಟ್ರಾಕ್ಷನ್ ಪರ್ಪಸ್ ಅಷ್ಟೇ. ಸರ್, ಮೊದಲಿಗೆ ನಮ್ಮ ಆಹ್ವಾನವನ್ನ ಒಪ್ಪಿಕೊಂಡು ನಮ್ಗೆ ಒಂದಿಷ್ಟು ಮಾರ್ಗದರ್ಶನವನ್ನು ತೋರ್ಲಿಕ್ಕೆ ಬಂದಿದ್ದಕ್ಕಾಗಿ ಮೊದಲಿಗೆ ತಮಗೆ ಅನಂತಪೂರ್ವಕ ಶರಣಾರ್ಥಿಗಳು ಸರ್. ತಮ್ಮ ಬಹಳ 2-3 ತಿಂಗಳಿಂದ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ತಾವು ಬಹಳ ಬ್ಯುಸಿ ಇದ್ದ ಕಾರಣಕ್ಕಾಗಿ ಆಗಿರ್ಲಿಲ್ಲ. ಮೊನ್ನೆ ಸುಪ್ರೀಂ ಕೋರ್ಟ್ ತನ್ನ ಜಜ್ಮೆಂಟ್ ಅಲ್ಲಿ ದೇವೇಂದ್ರ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನುವಂತಹ ಜಜ್ಮೆಂಟ್ ಅಲ್ಲಿ EV ಚೆನ್ನಯ್ಯ ಕೇಸನ್ನ ಓವರ್ ರೂಲ್ ಮಾಡುವ ಮುಖಾಂತರ ಒಂದು ಅತ್ಯದ್ಭುತವಾದಂತಹ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಅದರ ಜೊತೆಯಲ್ಲಿ ಕೆನೆ ಪದರ ನೀತಿ ಅನ್ನುವಂತಹ ಅದಕ್ಕೆ ಏನ್ ಅನ್ಬೋದು, ಒಳನುಸುಳುಕೋರ ಏನ್ ಅನ್ಬೋದು ಗೊತ್ತಿಲ್ಲ, ಆ ರೀತಿಯ ಒಂದು ಪಾಲಿಸಿಯನ್ನ ಅದರೊಳಗೆ ಆಡ್ ಮಾಡುವ ಮುಖಾಂತರ, ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಸುಪ್ರೀಂ ಕೋರ್ಟ್ ಅನ್ನ ಜಜ್ಮೆಂಟ್ ಗಳನ್ನ ನೋಡುವಾಗ ಅವರು ಇಶ್ಯೂಸ್ ಬಿಟ್ಟು ಬೇರೆ ಇಶ್ಯೂಸ್ ಗಳಿಗೆ ಹೋಗಲ್ಲ. ಈ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ತಾನಾಗಿಯೇ ಕೆನೆಪದರ ನೀತಿ ಅಂದ್ರೆ ಕ್ರೀಮಿ ಲೇಯರ್ ನ ಇಶ್ಯೂನ ತಾನಾಗೆ ತೆಗೆದುಕೊಂಡು ಜಜ್ಮೆಂಟ್ ಕೊಡುವಂತಹ ಹಪಾಹಪಿ ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ. ಈ ಎಲ್ಲ ಗೊಂದಲಗಳನ್ನ ನಮ್ಗೆ ಇವತ್ತು ಪರಿಹರಿಸಲು ನಮ್ಮ ಜೊತೆ ಶಿವಸುಂದರ್ ಸರ್ ಇದ್ದಾರೆ. ಮೊದಲಿಗೆ ಸರ್ ತಮಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳು. ಕಾರ್ಯಕ್ರಮದ ಸಭೆಯನ್ನ ಮೊದಲಿಗೆ ನಾವು ಸಂವಿಧಾನದ ಪೀಠಿಕೆಯನ್ನ ಓದುವ ಮುಖೇನ ಪ್ರಾರಂಭಗೊಳಿಸ್ತೇವೆ. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಹೀಗೆ ವಿಧಿಸಿಕೊಂಡ ಸಂವಿಧಾನವನ್ನು ರಕ್ಷಿಸಿಕೊಳ್ಳಲು ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ, ಸರ್ ಒಂದು ಕ್ವಿಕ್ 2 ಮಿನಿಟ್ಸ್ ಅಲ್ಲಿ ನಮ್ಮ ಈ ಸಮಾನ ಮನಸ್ಕರ ಸಭೆಯ ಒಂದು ಇನ್ಫಾರ್ಮೇಶನ್. ಇದೊಂದು ಮೊದಲಿಗೆ ಹಂಗೆ ವಾಟ್ಸಪ್ ಗ್ರೂಪ್ ಆಗಿ ಹುಟ್ಟಿಕೊಂಡಿರುವಂತಹ ಒಂದು ಯುವಕರ ಬಳಗ. ತದನಂತರದಲ್ಲಿ ಇದರ ಮುಖೇನ ನಾವೇನಾದ್ರೂ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವ ಆಲೋಚನೆಯಲ್ಲಿ ಉಟ್ಕೊಂಡಾಗ ಮೊದಲಿಗೆ ಒಂದಿಷ್ಟು ಈ ಸರಣಿ ಉಪನ್ಯಾಸಗಳನ್ನು ಹಮ್ಮಿಕೊಳ್ಳೋನು, ಅಂದ್ರೆ ನಮ್ಮೊಳಗೆ ಐಡಿಯಾಲಜಿಕಲ್ ಒಂದು ಸ್ಟ್ಯಾಂಡ್ ಬರಬೇಕು ಅನ್ನುವ ಕಾರಣಕ್ಕಾಗಿ ಮಾಡ್ಕೊಂತ ಬಂದಿವಿ ಸರ್. ಮೊದಲಿಗೆ ವಿವೇಕಾನಂದ HK ಸರ್ ಅವರು ನಮ್ಮ ಕುರಿತು ಮಾತಾಡ್ತಾರೆ. ಹೀಗೆ ಹಲವಾರು ಸಿದ್ದನಗೌಡ ಪಾಟೀಲ್ ಸರ್ ಆಗಿರ್ಬೋದು, ಹಲವರ ಮಾರ್ಗದರ್ಶನದೊಳಗೆ ಇದು ಚಲನಚಿತ್ರ ನಟ ಕಿಶೋರ್ ಅವರಾಗಿರ್ಬೋದು, ರಾಜ್ ಚಿಂತನ್ ಅವರಾಗಿರ್ಬೋದು, ನಜ್ಮಾ ನಜೀರ್ ಅವರಾಗಿರ್ಬೋದು, ಹೀಗೆ ಹಲವಾರು ಉಪನ್ಯಾಸಕರು, ಚಿಂತಕರು, ಹೋರಾಟಗಾರರ ಜೊತೆ ನಾವು ಈ ರೀತಿಯ ಚಿಂತನೆಗಳನ್ನ ಮಾಡ್ಕೊಂತ ಬಂದ್ವಿ. ತದನಂತರ ನಾವು ಮೊನ್ನೆ ಧಾರವಾಡದಲ್ಲಿ ಸಿದ್ದನಗೌಡ ಪಾಟೀಲ್ ಸರ್ ಅವರ ನಮ್ಮನೆ ಅನ್ನುವಂತಹ ಅವ್ರದ್ದು ತೋಟ ಇದೆ ಸರ್ ಧಾರವಾಡದ ಹತ್ರ. ಅಲ್ಲಿ ಒಂದು ದೈಹಿಕ ಸಭೆ ಮಾಡಿದ್ವಿ, ಒಂದು ದಿನದ ಕಾರ್ಯಾಗಾರದ ರೀತಿ. ಅಲ್ಲಿ ರಂಜಾನ್ ದರ್ಗಾ ಸರ್ ಒಂದು ದಿನ ನಮ್ಮ ಜೊತೆ ಪೂರ್ಣವಾಗಿದ್ರು. ಅಲ್ಲಿಯೂ ಸಹ ಒಂದಿಷ್ಟು ಚಿಂತನೆಗಳನ್ನ ಮಾಡಿ ಇದಕ್ಕೆ ಯಾವ್ಯಾವ ರೀತಿಯ ರೂಪರೇಷೆಗಳನ್ನ ಮಾಡಬೇಕು ಅನ್ನೋದು ಮಾಡ್ಕೊಂಡ್ರೆ. ತದನಂತರ ಈಗ ಸರ್ ನಾವು ನಿಮ್ಮೊಂದಿಗಿದ್ದೇವೆ. ವಿಷಯ ಒಳ ಮೀಸಲಾತಿ ಮತ್ತು ಕೆನೆಪದರ. ಮೊದಲನೇದಾಗಿ ನನ್ನನ್ನು ಈ ಸಭೆಗೆ ಆಹ್ವಾನಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಯುವಕರು ಈ ಥರ ಇನಿಷಿಯೇಟಿವ್ ತಗೊಂಡು ಸಮಾಜದ ಬಗ್ಗೆ, ಭವಿಷ್ಯದ ಬಗ್ಗೆ ಕಾಳಜಿ ತಗೊಳ್ತಿರೋದು ನಮ್ಮಂತ ಒಂಥರ ಉತ್ಸಾಹ ತರುವಂಥದ್ದೇ. ನೇರವಾಗಿ ವಿಷಯಕ್ಕೆ ಬರೋಣ. ಮೀಸಲಾತಿಯನ್ನು ಫಸ್ಟ್ ನಾವು ಅರ್ಥ ಮಾಡಿಕೊಂಡ್ರೆ ಒಳ ಮೀಸಲಾತಿಯ ತಾತ್ವಿಕತೆ ಒಂದು ಅರ್ಥ ಆಗುತ್ತೆ. ಅದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಈಗಾಗಲೇ ಪರಿಚಯ ಇದೆ, ಸಾಕಷ್ಟು ಇದಕ್ಕೆ ನೀವೆಲ್ಲರೂ ಎಕ್ಸ್ಪೋಸ್ ಆಗಿದ್ದೀರಿ. ನಾವು ಸಂವಿಧಾನದ ಪೀಠಿಕೆಯಲ್ಲಿ ಮಾತಾಡಿದಾಗ ಏನು ಸಾಮಾಜಿಕ ನ್ಯಾಯ ಅಂತ ಮಾತಾಡಿದ್ವಿ, ಈ ಸಾಮಾಜಿಕ ನ್ಯಾಯದ ಒಂದು ಸಾಧನ ಮೀಸಲಾತಿ. ಸಾಮಾಜಿಕ ನ್ಯಾಯಕ್ಕೆ ಇನ್ಫ್ಯಾಕ್ಟ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ ಇದು ಒಂದು ತ್ರಿವಳಿ, ಒಂದನ್ನು ಬಿಟ್ಟು ಒಂದಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅದನ್ನ ಅವರು ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಆ ಮೂರು ಮೌಲ್ಯಗಳಲ್ಲೂ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ ಮೌಲ್ಯಗಳಲ್ಲೂ ಕೂಡ ಅದನ್ನಿಟ್ಟು ಚರ್ಚೆ ಮಾಡ್ತಾರೆ. ಒಂದನ್ನು ಬಿಟ್ಟು ಇನ್ನೊಂದಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮಂಥ ಪ್ರಜಾತಂತ್ರಗಳಲ್ಲಿ ಅಥವಾ
ಪ್ರಧಾನವಾಗಿ ಸಂಸದೀಯ ಪ್ರಜಾತಂತ್ರಗಳಲ್ಲಿ ಸ್ವಾತಂತ್ರ್ಯ ಮಾತ್ರ ನಮ್ಮ ಮೂಲಭೂತ ಹಕ್ಕಾಗಿದೆ, ಸಮಾನತೆ ಮೂಲಭೂತ ಹಕ್ಕಲ್ಲ. ಸಮಾನತೆ ಸರ್ಕಾರ ಕೊಟ್ಟರು ಉಂಟು, ಇಲ್ಲದಿದ್ರೆ ನಾವೇನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಅವೆಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯ ಭಾಗವಾಗಿದೆ. ಅದೇನೇ ಇದ್ರೂ ಕೂಡ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬಂದಾಗ ಸಾಮಾಜಿಕ ಅನ್ಯಾಯದ ನೆಲೆಗಳ್ಯಾವ್ಯಾವುದು? ಅದು ಸಾಮಾಜಿಕ ಸಂಸ್ಥೆಗಳಲ್ಲಿದೆ. ಪ್ರಧಾನವಾಗಿ ಜಾತಿ, ಲಿಂಗ, ಪ್ರದೇಶ, ಧರ್ಮ ಇವುಗಳ ಆಧಾರದಲ್ಲಿ ಸಾಮಾಜಿಕ ಅನ್ಯಾಯಗಳು ಸಂಭವಿಸ್ತಾ ಬಂದಿದ್ದಾವೆ. ಅದಕ್ಕೆ ಕಾರಣ ಈ ಅನ್ಯಾಯಗಳೆಲ್ಲವೂ ಕೂಡ ಒಂದು ರಿಲಿಜಿಯಸ್ ಮತ್ತು ಲೀಗಲ್ ಕೋಡ್ ಆಗಿ ಆಗಿದ್ದಂಥದ್ದು. ನಮ್ಮ ಇಡೀ ಲೀಗಲ್ ಕೋಡ್ ಮತ್ತು ನಮ್ಮ ನಾಗರಿಕತೆಯ ಕೋಡೆ ಆ ರೀತಿ ಏನಾದರೂ ಇತ್ತು ಅಂತಂದ್ರೆ ಅದು ಅಸಮಾನತೆಯನ್ನು ಆಧರಿಸಿದ್ದು. ಕೆಲವರು ಮಾತ್ರ ಶ್ರೇಷ್ಠರು, ಕೆಲವರು ಕೀಳು ಇತ್ಯಾದಿಗಳ ಆಧಾರದಲ್ಲಿ. ಸೊ ಸಂವಿಧಾನ ಇದರ ವಿರುದ್ಧ ನಡೆದಂತ ಒಂದು ಕ್ರಾಂತಿಯ ಪ್ರತಿಫಲ. ಅದು ಕೇವಲ ಬ್ರಿಟಿಷರನ್ನ ಭಾರತ ಬಿಟ್ಟು ಹೋಗ್ಬೇಕು ಅಂತ ಕೇಳಿದ್ ಮಾತ್ರ ಅಲ್ಲ, ಅಂಬೇಡ್ಕರ್ ಅವರು ಇದನ್ನು ಕೂಡ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಎಕ್ಸ್ಟರ್ನಲ್ ಕಲೋನಿಯಲಿಸಂ ಮತ್ತು ಇಂಟರ್ನಲ್ ಕಲೋನಿಯಲಿಸಂ. ಹೊರಗಿನ ಬಾಹ್ಯ ವಸಾಹತುಶಾಹಿ ಬ್ರಿಟಿಷರು, ಆಂತರಿಕ ವಸಾಹತುಶಾಹಿ ಇಲ್ಲಿ 3000 ವರ್ಷಗಳಿಂದ ಇರುವಂತಹ ಬ್ರಾಹ್ಮಣಶಾಹಿ. ಈ ಬ್ರಾಹ್ಮಣಶಾಹಿಯಿಂದಲೂ ವಿಮೋಚನೆ ಪಡ್ಕೊಳ್ಳುವಂಥದ್ದು ಸಾಮಾಜಿಕ ಸ್ವಾತಂತ್ರ್ಯದ ಭಾಗ. ಅದೇನಪ್ಪಾ ಅಂತಂದ್ರೆ ಈ ಸಾಂಸ್ಥಿಕವಾದಂಥ ತಾರತಮ್ಯಗಳೇನಿದೆ ಅದರಿಂದ ವಿಮೋಚನೆ ಪಡಿಬೇಕು. ಆದರೆ ನಮ್ಮ ಸಂವಿಧಾನದ ಒಟ್ಟಾರೆ ನಕ್ಷೆಯಲ್ಲಿರುವ ಮಿತಿಯ ಪ್ರಕಾರ ಸಾಮಾಜಿಕ ಆರ್ಥಿಕ ಸಮಾನತೆ ಒಂದು ತತ್ಕ್ಷಣ ಈಡೇರುವಂತಹ ಒಂದು ಸಾಧ್ಯತೆ ಇಲ್ಲದೆ ಇರುವ ಕಾರಣಕ್ಕಾಗಿಯೂ ಕೂಡ ಒಂದು ಮೀಸಲಾತಿ ಎನ್ನುವಂತಹ ಕೋಟಾ ಬೇಸ್ಡ್ ಮೀಸಲಾತಿ, ಇದನ್ನು ಒಬ್ಬೊಬ್ರು ಒಂದೊಂದು ತರ ಕರೀತಾರೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಫಿರ್ಮೇಟಿವ್ ಆಕ್ಷನ್ ಅಂತಾರೆ. ಅಂದರೆ ಎಲ್ಲಾ ಬಗೆಯ ಸಕಾರಾತ್ಮಕ ತಾರತಮ್ಯ, ಈಗಿರುವುದು ನಕಾರಾತ್ಮಕ ತಾರತಮ್ಯ, ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಮಾಡಿ ಆದ್ಯತೆಯ ಮೇಲೆ ವಿಶೇಷವಾದಂಥ ಪ್ರೋತ್ಸಾಹ ಉತ್ತೇಜನಗಳನ್ನ ಕೊಡುವಂಥದ್ದು ಮೀಸಲಾತಿಯ ಭಾಗವಾಗಿದೆ. ನಮ್ಮ ಸಾಮಾಜಿಕ ಶ್ರೇಣೀಕರಣದ ವ್ಯವಸ್ಥೆನಲ್ಲಿ ಜಾತಿಯ ಕಾರಣಕ್ಕಾಗಿಯೇ ಸಾಮಾಜಿಕ ಹಿಂದುಳಿದಿರುವಿಕೆಗೆ ತುತ್ತಾದಂಥ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ಆರ್ಟಿಕಲ್ 15/4 ಮತ್ತು ಆರ್ಟಿಕಲ್ 16/4 ಮುಖೇನ ಆದ್ಯತೆಯ ಮೇಲೆ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು ನಮ್ಮ ಸಾಮಾಜಿಕ ನ್ಯಾಯದ ಒಂದು ಪ್ರಧಾನ ಸಾಧನವಾಗಿ ಬೆಳ್ಕೊಂಡು ಬಂದಿದೆ ಮೀಸಲಾತಿ. ಇದರಲ್ಲಿ ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ ಕೂಡ ಇದೆ. ಯಾಕಂದ್ರೆ ಅದೊಂದು ಏಕೈಕ ಸಾಧನ ಆಗ್ಬಿಟ್ಟಿರೋದು ಅದರ ನೆಗೆಟಿವ್, ಇದು ಅದರ ಭಾಗ. ಸೊ ಸಾಮಾಜಿಕ ನ್ಯಾಯದ ಭಾಗವಾಗಿ ನಾವು ಇದನ್ನು ನೋಡಬೇಕು. ಇದರಲ್ಲಿ ಪ್ರಧಾನವಾಗಿರುವುದೇನು, ಇದು 10 ವರ್ಷಕ್ಕೆ ಮಾತ್ರ ಸೀಮಿತವಾಗಿತ್ತ, 10 ವರ್ಷ ಆದ್ಮೇಲೆ ಹೋಗ್ಬೇಕಾಗಿತ್ತೆ, ಈ ತರದ್ದೊಂದು ಪಾಪ್ಯುಲರ್ ಪ್ರಶ್ನೆಗಳು ಇರ್ತವೆ ಇದ್ರ ಸುತ್ತ. ಆರ್ಟಿಕಲ್ 330 ರಾಜಕೀಯ ಮೀಸಲಾತಿಯ ಬಗ್ಗೆ 10 ವರ್ಷ ಹೇಳಿದ್ದು ಬಿಟ್ರೆ, ಆರ್ಟಿಕಲ್ 15/4 ಮತ್ತು ಆರ್ಟಿಕಲ್ 16/4 ಸಮಾಜದಲ್ಲಿ ಹಿಂದುಳಿದಿರುವ, 16/4 ಇನ್ನೂ ಸ್ಪಷ್ಟವಾಗಿ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಪ್ ಅನ್ನೋ ಪದವನ್ನು ಕೂಡ ಬಳಸ್ತಾರೆ. ಆರ್ಟಿಕಲ್ 16/4 ಸರ್ಕಾರಿ ಸೇವೆಗಳಲ್ಲಿ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅನ್ನೋ ಪ್ರಶ್ನೆಯನ್ನ ತರ್ತಾರೆ. 15/4 ಸರ್ಕಾರ ತಾರತಮ್ಯವನ್ನ ಮಾಡದೇ ಇರುವುದು ಒಂದು 15ರ ಪ್ರಧಾನ ಭಾಗ ಆದ್ರೆ, 15/4ರಲ್ಲಿ ಸಕಾರಾತ್ಮಕ ತಾರತಮ್ಯವನ್ನ ಅಂದ್ರೆ ಆದ್ಯತೆ ಮೇಲೆ ಹಿಂದುಳಿದವರಿಗೆ ವಿಶೇಷ ಅವಕಾಶಗಳನ್ನು ಒದಗಿಸಿಕೊಡುವುದು ಸರ್ಕಾರದ ಕರ್ತವ್ಯದ ಭಾಗವಾಗಿನೇ ಅದನ್ನು ತರ್ತಾರೆ. ಸೊ ಹೀಗಾಗಿ ಅದರ ಭಾವಾರ್ಥ ಏನಾಗುತ್ತಪ್ಪ ಅಂತಂದ್ರೆ, ಸಾಂವಿಧಾನಿಕವಾಗೂ ಕೂಡ ಎಲ್ಲಿಯ ತನಕ ಈ ರೀತಿಯ ಹಿಂದುಳಿದಿರುವಿಕೆ ಇರುತ್ತದೋ, ಅಂದ್ರೆ ಸಾಮಾಜಿಕವಾದಂಥ ಅಸಮಾನತೆಯ ಕಾರಣಗಳಿಗಾಗಿ ಸಾಮಾಜಿಕ ಹಿಂದುಳಿದಿರುವಿಕೆ ಏರ್ಪಡ್ತದೆ. ಯಾಕಂದ್ರೆ ಹಿಂದುಳಿದಿರುವಿಕೆ 2 ಕಾಲದಿಂದ ಬರ್ತದೆ. ಒಂದು ನನ್ನ ವೈಯಕ್ತಿಕವಾದಂಥ ಅಸಾಮರ್ಥ್ಯಗಳು, ನನ್ನ ಸೋಮಾರಿತನದಿಂದ ಹಿಂದುಳಿದಿರುವಿಕೆ ಬರ್ಬೋದು. ನಾನು ಒಂದು ಪರೀಕ್ಷೆನಲ್ಲಿ ಫೇಲ್ ಆಗ್ತೀನಿ ಅಥವಾ ಪರೀಕ್ಷೆನಲ್ಲಿ ಬೇಕಾದಂಥ ಮಾರ್ಕ್ಸ್ ನಾನು ಪಡ್ಕೊಳ್ಳೋದಿಲ್ಲ, ಅದರಿಂದಾಗಿ ನನಗೆ ಪೋಸ್ಟ್ಗಳು ಸಿಗದೆ ಹೋಗ್ಬೋದು. ಅದು ಒಬ್ಬ ವ್ಯಕ್ತಿಯ ಇಂಡಿವಿಜುವಲ್ ವ್ಯಕ್ತಿಯ ನೆಲೆಗಟ್ಟಿನಲ್ಲಿರುವಂತಹ ಕೆಲವು ಅಸಾಮರ್ಥ್ಯಗಳು. ಆದರೆ ಒಂದು ಗುಂಪಿನ ಸದಸ್ಯನಾಗಿರುವ ಕಾರಣಕ್ಕಾಗಿ, ಒಂದು ಜಾತಿಯ ಸದಸ್ಯನಾಗಿರುವ ಕಾರಣಕ್ಕಾಗಿ, ಹೆಣ್ಣಾಗಿರುವ ಕಾರಣಕ್ಕಾಗಿ, ಯಾವುದೋ ಒಂದು ಧರ್ಮಕ್ಕೆ ಸೇರಿದ ಕಾರಣಕ್ಕಾಗಿ ಇತಿಹಾಸದುದ್ದಕ್ಕೂ ಕೂಡ ನನಗೆ ಜ್ಞಾನ, ಸಂಪತ್ತು ಮತ್ತು ಅಧಿಕಾರದಲ್ಲಿ ಅವಕಾಶವೇ ಇಲ್ಲದಂತಾದಾಗ ಆ ಗುಂಪಿನ ಸದಸ್ಯ ಅನ್ನೋ ಕಾರಣಕ್ಕಾಗಿ ಸಾಮಾಜಿಕ ಹಿಂದುಳಿದಿರುವಿಕೆ ಆದ್ರಿಂದ ಆ ಗುಂಪಿನ ಸದಸ್ಯರು, ಉದಾಹರಣೆಗೆ ಜಾತಿ, ಆ ಜಾತಿಯ ಕಾರಣಗಳಿಗಾಗಿ ಅವ್ರಿಗೆ ಹಿಂದುಳಿದಿರುವಿಕೆ ಅಂತ ಗುರುತಿಸಿ ಆ ಜಾತಿಗೆ ವಿಶೇಷ ಆದ್ಯತೆಯನ್ನು ಕೊಡುವುದು ಜಾತಿ ಆಧಾರಿತ ಮೀಸಲಾತಿಯ ಮೂಲಭೂತ ತತ್ವ. ಹೀಗಾಗಿ ಇದು ಸಾಮಾಜಿಕ ಸಮಾನತೆಯನ್ನ ಸಾಧಿಸುವುದಕ್ಕೆ ಬೇಕಾಗಿರುವ ಒಂದು ಹಲವಾರು ಸಾಧನಗಳಲ್ಲಿ ಒಂದು ಮುಖ್ಯ ಸಾಧನ. ಒಳ ಮೀಸಲಾತಿಯ ತತ್ವವು ಕೂಡ ಇದರಿಂದಲೇ ವಿಸ್ತರಣೆ ಆಗುತ್ತೆ. ಈಗ ಒಳ ಮೀಸಲಾತಿಯ ಪ್ರಶ್ನೆ ಸುಮಾರು ವರ್ಷಗಳಿಂದ ಬಂದರೂ ಕೂಡ ಅದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿರೋದು ಹಿಂದುಳಿದ ಜಾತಿಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಕರಣ ಏನು ಇಂದಿರಾ ಸಾಹ್ನಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ ಅನ್ಸುತ್ತೆ, ಅದರ ನಡುವೆ ನಡೆದಾಗ
ಈ OBCಗಳಿಗೆ ಮೀಸಲಾತಿ ಕೊಡಬೇಕು ಅನ್ನೋದರ ಜೊತೆಗೆ OBCಗಳಲ್ಲಿ ಒಳ ಮೀಸಲಾತಿ ಅಗತ್ಯವೂ ಇರ್ತದೆ. ಯಾಕಂತಂದ್ರೆ ಅದೊಂದು ವಿಶಾಲವಾದಂಥ ಸಮುದಾಯ ಆದ್ರಿಂದ ಅವರ ಸಾಮಾಜಿಕ ಹಿಂದುಳಿಯುವಿಕೆ ಏಕರೂಪತೆನಲ್ಲಿ ಇರೋದಿಲ್ಲ. ಹೋಮೋಜಿನಿಯಸ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ನು, ಸೋಷಿಯಲ್ ಡಿಪ್ರಿವೇಷನ್ ಇರೋದಿಲ್ಲ. ಅದು ಹೆಟ್ರೋಜಿನಿಯಸ್ ಆಗಿರುತ್ತೆ, ಬೇರೆ ಬೇರೆ ರೀತಿ ಇರುತ್ತೆ. ಹೀಗಾಗಿ ಹೆಚ್ಚು ಕಡಿಮೆ ಸಮಾನ ರೂಪಿಯಾದಂಥ ಅವಕಾಶಹೀನತೆಯಿಂದ ಬಳಲ್ತಿರೋರನ್ನ ಒಂದು ಗ್ರೂಪ್ ಆಗಿ ಪರಿಗಣಿಸಿ ಆ ಥರ ಗ್ರೂಪ್ ವೈಸ್ ಆಗಿ ಆದ್ಯತೆಗಳನ್ನ ಕೊಡಬೇಕು ಅನ್ನುವಂಥದ್ದು ಈ ವಿಷಯದಲ್ಲಿ OBCಗಳ ವಿಷಯದಲ್ಲಿ ನಡೆದಂಥ ವಿಷಯ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಳ ಮೀಸಲಾತಿ ಮತ್ತು ಮೀಸಲಾತಿಯ ತತ್ವ ಹೆಂಗೆ ಏರ್ಪಡ್ತು ಅಂತ ನೀವು ನೋಡಿದ್ರೆ, ಒಟ್ಟು ಪ್ರಧಾನವಾಗಿ ಸ್ವಾತಂತ್ರ್ಯ ಬರುವುದಕ್ಕೆ ಮುಂಚೆ ಅಥವಾ ಬ್ರಿಟಿಷ್ ಪೂರ್ವ ಕಾಲದಲ್ಲೂ ಕೂಡ, ಬ್ರಿಟಿಷರು ಬಂದಿದ್ರು ಈಗಾಗಲೇ 1873ರಲ್ಲಿ ಮೊದಲು ನಮ್ಮ ಈ ಸಲ ಮೀಸಲಾತಿಯ ಒಂದು ಇತಿಹಾಸ ಶುರುವಾಗುತ್ತೆ. ಆಗಿದ್ದದ್ದು ಆಗಿನ ಸಾಮಾಜಿಕ ರಚನೆಯ ಕಾರಣಕ್ಕಾಗಿಯೂ ಕೂಡ ಬ್ರಾಹ್ಮಣ ಅಬ್ರಾಹ್ಮಣ ಸರ್ಕಾರಿ ಸೇವೆಗಳಲ್ಲಿ 90% ಶಿಕ್ಷಣದಲ್ಲಿ 90% ಹೆಚ್ಚು ಕಡಿಮೆ ಬ್ರಾಹ್ಮಣ ಜಾತಿನವರೇ ಇರ್ತಾ ಇದ್ರು. ಸೊ ಹೀಗಾಗಿ ಅಬ್ರಾಹ್ಮಣ ಸಮುದಾಯಗಳು, ಇವತ್ತು ನಾವೇನು ಬಲಿಷ್ಠ ಸಮುದಾಯಗಳು ಅಂತ ಕರಿತೀವಿ, ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಆ ಕಾಲಕ್ಕೆ ಹೋಲಿಸಿದ್ರೆ ಇವತ್ತಿರೋಷ್ಟು ಮುಂದುವರೆದಿರಲಿಲ್ಲ, ಅದು ಬೇರೆ ಪ್ರಶ್ನೆ. ಹೀಗಾಗಿ ಅವತ್ತಿನ ರಿಸರ್ವೇಶನ್ ಹೆಂಗಿತ್ತು, ಅಬ್ರಾಹ್ಮಣರು ಮತ್ತು ಅತಿ ಶೂದ್ರರು ಅಂತಂದ್ರೆ ಅಸ್ಪೃಶ್ಯ ಸಮುದಾಯದವರೇ ಪ್ರಧಾನವಾಗಿ. ಇದು ಮೊದಲು 1873ರಲ್ಲಿ ಅಬ್ರಾಹ್ಮಣ ಸಮುದಾಯಕ್ಕೆ ಮೈಸೂರು ಸಂಸ್ಥಾನದಲ್ಲಿ ರಿಸರ್ವೇಶನ್ ಅಂತ ಹೇಳಬಹುದಾದಂಥ ಮೀಸಲಾತಿ ಸಿಕ್ಕರೂ ಕೂಡ ಪ್ರಧಾನವಾಗಿ ಅದನ್ನ ತಾತ್ವಿಕವಾಗಿ ಕೊಟ್ಟದ್ದು 1902ರಲ್ಲಿ ಶಾಹು ಮಹಾರಾಜ್ ಆದ ನಂತರದಲ್ಲಿ 1919ರಲ್ಲಿ ಕರ್ನಾಟಕದಲ್ಲಿ ಮಿಲ್ಲರ್ ಕಮಿಟಿ ಒಂದು ನೇಮಕ ಆಗಿ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇಲ್ಲಿ ಮೀಸಲಾತಿ ಅಬ್ರಾಹ್ಮಣರಿಗೆ ಪ್ರಧಾನವಾಗಿ, ಅದರಲ್ಲಿ ಡಿಪ್ರೆಸ್ ಕಾಸ್ಟ್ನ ಇನ್ನೂ ವಿಶೇಷವಾಗಿ ಪರಿಗಣಿಸಿ ಮೀಸಲಾತಿಯನ್ನ ಕೊಡ್ತಾರೆ. ಅಂದ್ರೆ ನಾವು ಒಂದು 100 ವರ್ಷದ ಹಿಂದಿನ ಸಾಮಾಜಿಕ ಸ್ಥಿತಿಗತಿಗಳನ್ನ ನೋಡಕ್ ಹೋದಾಗ ಅಲ್ಲಿ ಅಸ್ಪೃಶ್ಯರು ಮತ್ತು ಅಸ್ಪೃಶ್ಯಕ್ಕೆ ಸಮೀಪವಾದಂಥ ಜಾತಿಗಳು ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ವು. ಹೀಗಾಗಿ 1919ರಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಸೈಮನ್ ಕಮಿಷನ್ ನೇಮಕ ಆದಾಗ ಇಲ್ಲಿ ವಿಶೇಷವಾದಂಥ ಸಾಮಾಜಿಕ ಆದ್ಯತೆಯನ್ನ ಕೊಟ್ಟು ಮೀಸಲಾತಿ ಪಡ್ಕೊಳ್ಳುವುದಕ್ಕೆ ಯೋಗ್ಯವಾಗುವವರು ಯಾರು ಅನ್ನೋ ಪ್ರಶ್ನೆ ಬಂದಾಗ ಫಸ್ಟ್ ಅವರು ಡಿಪ್ರೆಸ್ಡ್ ಕಾಸ್ಟ್ ಅನ್ನುವ ಪದ ಬಳಸ್ತಾರೆ, ಶೆಡ್ಯೂಲ್ ಕಾಸ್ಟ್ ಅನ್ನೋ ಪದ ಬಳಸೋದಿಲ್ಲ. ಈ ಡಿಪ್ರೆಸ್ಡ್ ಕಾಸ್ಟ್ ಯಾರು, ಅವ್ರಿಗೆ ಹೆಂಗೆ ವಿಶೇಷ ಆದ್ಯತೆ ಕೊಡ್ಬೋದು ಅನ್ನೋ ಚರ್ಚೆ ಶುರುವಾಗುತ್ತೆ. ಆ ಚರ್ಚೆನಲ್ಲಿ ಡಿಪ್ರೆಸ್ಡ್ ಕಾಸ್ಟ್ ಯಾರಪ್ಪ ಅಂತಂದ್ರೆ ಅಲೆಮಾರಿ ಸಮುದಾಯದವರು, ಅವರಾಗ ಕ್ರಿಮಿನಲ್ ಟ್ರೈಬ್ಸ್ ಅಂತ ಕರೀತಿದ್ರು ಅವರು, ಮತ್ತು ಅಸ್ಪೃಶ್ಯರು. ಈ 3 ಸಮುದಾಯಗಳನ್ನ ನಾವು ವಿಶೇಷವಾಗಿ ಡಿಪ್ರೆಸ್ಡ್ ಕಾಸ್ಟ್ಗಳಂತ ಪರಿಗಣಿಸಿ ಅವ್ರಿಗೆ ನಾವು ಆದ್ಯತೆ ಮೇಲೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ಪ್ರಾರಂಭ ಆಗುತ್ತೆ. 1931ರಲ್ಲಿ ಇಂಡಿಯಾ ಫ್ರಾಂಚೈಸ್ ಕಮಿಟಿ ಅಂತ ಅಂದ್ಬಿಟ್ಟು 1931ರಿಂದ ನಮ್ಮ ಅಂದ್ರೆ ಕೊನೆ ಸೆನ್ಸಸ್ ನಮ್ಮ ದೇಶದಲ್ಲಿ ನಡೆದದ್ದು ನಿಮಗೆ ಗೊತ್ತಿರ್ಬೋದು. ಆ ಇಂಡಿಯನ್ ಫ್ರಾಂಚೈಸಿ ಕಮಿಟಿ, ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇನೆ ಒಂದು ಪ್ರಾತಿನಿಧಿಕ ಸರ್ಕಾರವನ್ನ ಭಾರತಕ್ಕೆ ಕೊಡಬೇಕು ಅನ್ನೋ ಚರ್ಚೆಯೂ ಶುರುವಾಗಿದ್ದ ಕಾರಣದಿಂದ ಯಾವ ರೀತಿ ಎಲೆಕ್ಟರೇಟ್ ಯಾರು ಅನ್ನುವ ಚರ್ಚೆ ಪ್ರಾರಂಭ ಆದಾಗ ಭಾರತದ ಸಾಮಾಜಿಕ ರಚನೆ ಹೇಗಿದೆ ಎನ್ನುವ ಚರ್ಚೆ ಶುರುವಾಗಿ ಅದರಲ್ಲಿ ಡಿಪ್ರೆಸ್ಡ್ ಕಾಸ್ಟ್ಗೆ ವಿಶೇಷವಾದಂಥ ಪ್ರಿವಿಲೇಜ್ ಅನ್ನು ಕೊಡಬೇಕು ಅನ್ನೋ ಪ್ರಶ್ನೆ ಬರ್ತದೆ. ನಿಮ್ಗೆ ಜ್ಞಾಪಕ ಇರ್ಬೋದು 1930ರಿಂದಲೂ ಕೂಡ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ಕೂಡ ಶುರುವಾಗಿರ್ತದೆ. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ನೀವೆಲ್ಲರೂ ಚರ್ಚೆ ಮಾಡಿರ್ತೀರಿ. ಅಂಬೇಡ್ಕರ್ ಅವರು ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೇಳಿದ್ದು, ಅದಕ್ಕೆ ಒಪ್ಕೊಂಡು ಅದಾದ ಮೇಲೆ ಪೂನಾ ಪ್ಯಾಕ್ಟ್ ಅಲ್ಲಿ ಅನ್ಯಾಯ ಆಗಿದ್ದು, ಇವೆಲ್ಲ ಚರ್ಚೆ ನೀವು ಮಾಡಿರ್ತೀರಿ. ಆ ಇಂಡಿಯನ್ ಫ್ರಾಂಚೈಸಿ ಕಮಿಟಿನಲ್ಲಿ ಕೂಡ ಅವರು ಯಾರ್ಯಾರು ಡಿಪ್ರೆಸ್ ಕಾಸ್ಟ್ ಅಂತ ಪರಿಗಣಿಸ್ಬೇಕಾದ್ರೆ ಹಟ್ಟನ್ ಅಂತ ಅಂದ್ಬಿಟ್ಟು ಆಗಿನ ಒಬ್ಬ ಅಧಿಕಾರಿ, ಆ ಅಧಿಕಾರಿ ಯಾರು ಅಸ್ಪೃಶ್ಯರು ಅಂತ ಪರಿಗಣಿಸ್ಬೇಕು ಅಂದ್ರೆ ಅದಕ್ಕೆ 9 ಮಾನದಂಡಗಳನ್ನ ಹೇಳ್ತಾರೆ. ಒಂದು ಸಮಾಜದಲ್ಲಿ ಒಂದು ಜಾತಿಗೆ ಸೇರಿದವರ ಹತ್ರ ಬ್ರಾಹ್ಮಣರು ಅವ್ರಿಗೆ ಯಾವ್ದಾದ್ರು ಸೇವೆಗಳನ್ನ ಕೊಡ್ತಾರ. ಬ್ರಾಹ್ಮಣರು ಸೇವೆ ಕೊಡೋದು ಅಂತಂದ್ರೆ ಅವ್ರ ಮನೆಗೆ ಹೋಗಿ ಪೂಜೆ ಮಾಡ್ತಾರ, ಅವ್ರ ಮದುವೆ ಮುಂಜಿ ಮಾಡಿಸ್ತಾರ. ಇದು ಯಾಕಂದ್ರೆ ಬೇರೆ OBCಗಳಿಗೆ ಮಾಡಿಸ್ತಾರೆ, ಮೊದಲಿಂದನೂ ಮಾಡ್ಕೊಂಡ್ಬಂದಿಲ್ಲ. ಮತ್ತು ಆ ನಿರ್ದಿಷ್ಟ ಜಾತಿಯವರಿಗೆ ಇತರ ಕಸುಬುಗಳು ಸಮಾಜದಲ್ಲಿ, ಇನ್ಫ್ಯಾಕ್ಟ್ ಹಳ್ಳಿನಲ್ಲಿ ಬೇರೆ ಬೇರೆ ಕಸುಬು ಮಾಡ್ತಾರೆ, ಟೈಲರ್ ಮಾಡ್ತಾರೆ, ಮಡಿವಾಳರ್ ಇರ್ತಾರೆ ಇವರುಗಳು, ಕ್ಷೌರಿಕರು. ಮೊನ್ನೆ ಕೂಡ ಕ್ಷೌರಿಕರ ಕತೆ ನಾವು ನೋಡಿರ್ತೀವಿ, ಕ್ಷೌರ ಮಾಡಲ್ಲ ಅಂತ ಕೊಲೆ ಮಾಡಿದ್ದು. ಈ ತರ ಕ್ಷೌರ ಇತ್ಯಾದಿ ಸೇವೆಗಳನ್ನ ಒಂದು ಜಾತಿಗೆ ಸಮಾಜ ನಿರಾಕರಿಸುತ್ತ. ಬ್ರಾಹ್ಮಣರು ಆ ಜಾತಿಗಳಿಂದ ನೀರನ್ನ ಪಡ್ಕೊಳ್ತಾರ. ಒಂದು ವೃತ್ತಿಗೆ ಸೇರಿದವೆ ಅನ್ನೋ ಕಾರಣಕ್ಕಾಗಿ ಅವರು ಇಡೀ ಒಂದು ಸಮುದಾಯ ಹಿಂದುಳಿಸಲ್ಪಟ್ಟಿದೆಯಾ, ಈ ತರ 9 ಮಾನದಂಡಗಳನ್ನ ಅವ್ರು ಹಾಕೊಂಡು, ಈ 9 ಮಾನದಂಡಗಳಿದ್ರೆ ಅವರು ಅಸ್ಪೃಶ್ಯ ಜಾತಿಗಳು, ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತ ಒಂದು ವಿಷಯವನ್ನು ಕೂಡ ಮುಂದಿಡ್ತಾರೆ. ಸೊ ಹೀಗಾಗಿ ಅಂತಿಮವಾಗಿ
1935 ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಘೋಷಣೆ ಆದಾಗ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಬರ್ತದೆ. ಶೆಡ್ಯೂಲ್ಡ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಘೋಷಿತವಾದಂತ, ಘೋಷ ಅಂದ್ರೆ ಹಲವಾರು ಅಸ್ಪೃಶ್ಯ ಮತ್ತು ಅಸ್ಪೃಶ್ಯಕ್ಕೆ ಸಮೀಪದಲ್ಲಿರುವಂತಹ ಎಲ್ಲಾ ಜಾತಿಗಳನ್ನು ಒಟ್ಟುಗೂಡಿಸಿ ಸರ್ಕಾರದ ಸೌಲಭ್ಯಗಳನ್ನ ಪಡೆದೋಕೆ ಇವರೆಲ್ಲರೂ ಕೂಡ ಆ ಪಟ್ಟಿನಲ್ಲಿ ಏರ್ಪಡ್ತಾರೆ. ಸಮಾಜದಲ್ಲಿ ಅವರೆಲ್ಲ ಒಂದೇ ತರ ಇರೋದಿಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಸರ್ಕಾರದ ಸೌಲಭ್ಯ ಪಡಿಬೇಕಾದ್ರೆ ಇವರೆಲ್ಲರೂ ಏಕರೂಪಿಯಾದಂತ ಬಾಧೆಗೆ ಒಳಪಟ್ಟವರು ಅಂತೇಳಿ ಶೆಡ್ಯೂಲ್ಡ್ ಕ್ಯಾಸ್ಟ್. ಆ ಶೆಡ್ಯೂಲ್ ಎಲ್ಲಿಂದ ಸರ್ಕಾರ ಆ ಶೆಡ್ಯೂಲ್ ಅನ್ನ ಬಿಡುಗಡೆ ಮಾಡುತ್ತೆ. ಶೆಡ್ಯೂಲ್ ಅಂದ್ರೆ ಪಟ್ಟಿ ಅಂತ ಅರ್ಥ ಸಾರಾಂಶದಲ್ಲಿ. ಆ ಪಟ್ಟಿಯನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ. ಸರ್ಕಾರ ಅಸ್ಪೃಶ್ಯರು ಯಾರು ಅಂತ ಪರಿಗಣಿಸಬೇಕಾದ್ರೆ ಈ ಮಾನದಂಡಗಳನ್ನ ಅನುಸರಿಸಬೇಕು ಅಂತ 1935 ಪ್ರಾರಂಭವಾದಂತ ಒಂದು ಪದ್ಧತಿ ಅದು. 1950 ಸಂವಿಧಾನ ಜಾರಿಗೆ ಬಂದು ಭಾರತ ಸ್ವಾತಂತ್ರ್ಯ ಪಡೆದಾದ್ಮೇಲೆ ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಆರ್ಟಿಕಲ್ 341 ಇದೆ. ಆರ್ಟಿಕಲ್ 341(1) ಪ್ರಕಾರ ಒಂದು ರಾಜ್ಯದಲ್ಲಿ ಯಾರು ಶೆಡ್ಯೂಲ್ ಕ್ಯಾಸ್ಟ್ ಅನ್ನೋದನ್ನ ಆ ರಾಜ್ಯ ಐಡೆಂಟಿಫೈ ಮಾಡಿ ಶಿಫಾರಸ್ ಮಾಡಬೇಕು. ಪ್ರೆಸಿಡೆಂಟ್ ಆ ಪಟ್ಟಿಯನ್ನ ಡಿಕ್ಲೇರ್ ಮಾಡಬೇಕು. ಹೀಗಾಗಿ ಯಾರು ಈ ದೇಶದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಘೋಷಣೆ ಮಾಡುವ ಪರಮಾಧಿಕಾರ ಇರೋದು ಪ್ರೆಸಿಡೆಂಟ್ಗೆ. ಪ್ರೆಸಿಡೆಂಟ್ ಬಂದೇನ್ ಮಾಡೋದಿಲ್ಲ, ಪ್ರೆಸಿಡೆಂಟ್ಗೆ ಆ ರಾಜ್ಯಗಳಿಂದ ಸಲಹೆಗಳು ಹೋಗ್ತವೆ. 341(2) ಅದರ ಪ್ರಕಾರ ಈಗಾಗಲೇ ಸಿದ್ಧವಾದ ಪಟ್ಟಿನಲ್ಲಿ ಯಾವುದಾದರೂ ಒಂದು ಜಾತಿ ಪರಿಶಿಷ್ಟ ಜಾತಿ ಹೌದಾ ಅಲ್ವಾ ಅಂತ ತೆಗೆಸುವುದು ಅಥವಾ ಸೇರ್ಪಡೆ ಮಾಡುವುದು ಈ ಅಧಿಕಾರ ಪ್ರೆಸಿಡೆಂಟ್ಗೂ ಇರಲ್ಲ, ಬರೀ ಸಂಸತ್ತಿಗೆ ಮಾತ್ರ ಇರುತ್ತೆ. ಅಂದ್ರೆ ಎರಡೂ ಕೂಡ ಏನ್ ಹೇಳುತ್ತೆ, ರಾಜ್ಯಕ್ಕೆ ಶೆಡ್ಯೂಲ್ ಕ್ಯಾಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಶಿಫಾರಸು ಮಾಡುವ ಅಧಿಕಾರವಿದೆಯೇ ಹೊರತು ಡಿಕ್ಲೇರ್ ಮಾಡುವ ಅಧಿಕಾರ ಇಲ್ಲ. ಬಟ್ OBCಗಳಿಗಾಗಲ್ಲ. OBCಗಳ ಪಟ್ಟಿಯನ್ನ ಹುಡುಕುವುದು, ಅದನ್ನ ತೀರ್ಮಾನ ಮಾಡುವುದು ರಾಜ್ಯ ಸರ್ಕಾರಗಳಿಗಿದೆ. ಶೆಡ್ಯೂಲ್ ಕ್ಯಾಸ್ಟ್ಗೆ ಮಾತ್ರ ಅದು ಕೇಂದ್ರ ಸರ್ಕಾರ ಸಂಸತ್ತು ಯೂಸ್ ಮಾಡುತ್ತೆ. ಯಾಕಪ್ಪ ಅಂದ್ರೆ ಆಗ ಅಂಬೇಡ್ಕರ್ ಅವ್ರಿಗಿದ್ದಂತ ಒಂದು ದೊಡ್ಡ ಗ್ರಹಿಕೆ ಏನಪ್ಪಾ ಅಂತಂದ್ರೆ, ಪ್ರಾಂತೀಯ ಮಟ್ಟದಲ್ಲಿ ಭೂಮಾಲೀಕರ ಫ್ಯೂಡಲ್ ಕ್ಯಾಸ್ಟ್ಗಳ ಹೇರಿಕೆ ಜಾಸ್ತಿ ಇರುತ್ತೆ, ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಅದು ಕಡಿಮೆ ಅನ್ನುವಂಥದ್ದು ಅವರ ಫ್ರೀಡಮ್ ಆರ್ ಫೆಡರೇಷನ್ ಅನ್ನುವ ಒಂದು ಇದು ಲೇಖನದಲ್ಲಿ ದೀರ್ಘವಾಗಿ ಬರೀತಾರೆ. ಇದು ಒಟ್ಟಾರೆ ಸಾರಾಂಶ. ಇದಾದ ನಂತರದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಬಿಡುಗಡೆ ಆದ್ಮೇಲೆ ಪಟ್ಟಿ ರಿಲೀಸ್ ಆಗುತ್ತೆ. 1951 ಕೂಡ ಮೀಸಲಾತಿ ಸಣ್ಣ ಸಣ್ಣ ರೂಪದಲ್ಲಿ ಉಪಕ್ರಮಗಳು ಪ್ರಾರಂಭ ಆಗುತ್ತೆ. 1972 ಪಂಜಾಬ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ, ಪಂಜಾಬಿನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಭಾರತದಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆ ದಲಿತರು ಅತಿ ಹೆಚ್ಚು ಇರುವುದು ಪಂಜಾಬ್ನಲ್ಲಿ. ಪಂಜಾಬಿನ ಸಮಾಜದ 30% ದಲಿತರು. ಅದರಲ್ಲಿ ಆ ದಲಿತ ಸಮುದಾಯದಲ್ಲಿ ಮಜಬಿ ಸಿಖ್ಖರು ಮತ್ತು ವಾಲ್ಮೀಕಿಗಳು, ಈ ಎರಡು ಜಾತಿಗಳು ಅಂದ್ರೆ ಪರಿಶಿಷ್ಟ ಜಾತಿಗಳಲ್ಲಿ ಇರುವಂತಹ ಜಾತಿಗಳಲ್ಲೇ ಮಜಬಿ ಸಿಖ್ಖರು ಮತ್ತು ವಾಲ್ಮೀಕಿಗಳು ಇತರ ದಲಿತರಿಗಿಂತ ಅತ್ಯಂತ ಹಿಂದುಳಿದವರು. ಹೀಗಾಗಿ ಮೀಸಲಾತಿಯ ಸೌಲಭ್ಯವನ್ನ ಅವರನ್ನ ಒಟ್ಟಾಗಿ ಪರಿಶಿಷ್ಟರು ಅಂತ ಪರಿಗಣಿಸಿ ಬಿಟ್ರೆ ವಿಶೇಷ ಆದ್ಯತೆ ಅವರಿಗೆ ಸಿಗೋದಿಲ್ಲ. ಹೀಗಾಗಿ ಅವರಿಗೆ ಸೆಪರೇಟ್ ಪಟ್ಟಿಯನ್ನ ಮಾಡಿ ಮೀಸಲಾತಿಯನ್ನ ಕೊಡಬೇಕು ಅನ್ನೋದು 72 ಪಂಜಾಬ್ನಲ್ಲಿ ಆಚರಣೆ ನಲ್ಲಿತ್ತು. ಅದೇ ರೀತಿ ಹರಿಯಾಣದಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಮುಂದುವರೆದಿತ್ತು. 1996 ಬಹುಶಃ ಇದನ್ನೆಲ್ಲ ನೀವು ವಿ ಚಿಹ್ನೆಯ ಪ್ರಕರಣದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿರ್ಬೋದು. ನಾನು ರಿಪೀಟ್ ಮಾಡ್ತಿದ್ರೆ ಹೇಳಿ, ನೇರವಾಗಿ ಇದಕ್ಕೆ ಬಂದ್ಬಿಡ್ಬೋದು. ಈ ಇತಿಹಾಸದ ಅಗತ್ಯ ಇದೆಯಾ ಸರ್? ಮುಂದೆ ಅಂದ್ರೆ ಇಲ್ಲ ಪರವಾಗಿಲ್ಲ, ಇಲ್ಲ ಹೇಳಿ, ಸ್ವಲ್ಪ ಲೈಟ್ ಆಗಿ ಹೇಳಿ ಸರ್. ಓಕೆ. 1996 ಆಂಧ್ರದಲ್ಲೂ ಕೂಡ ಮಾಲಾ ಮಾದಿಗರ ನಡುವೆ ಮೀಸಲಾತಿಯ ಪ್ರಶ್ನೆಯನ್ನು ನೋಡಿದಾಗ ಮಾದಿಗರಿಗೆ ಮತ್ತು ರೆಲ್ಲಿ ಅಂತ ಒಂದು ಸಮುದಾಯ ಬರುತ್ತೆ. ಮಾಲಾ ಮಾದಿಗರಿಗಿಂತ ಅತ್ಯಂತ ಹಿಂದುಳಿದ ಸಮುದಾಯ ಅದು. ಮಾಲಾ ಮಾದಿಗರ ನಡುವೆನೂ ಕೂಡ ರಿಸರ್ವೇಶನ್ ಬೆನಿಫಿಟ್ಸ್ ಪಡ್ಕೊಂಡಿರೋದ್ರಲ್ಲಿ ಅಪಾರವಾದಂತ ತಾರತಮ್ಯ ಇತ್ತು. ಸೊ ಮಾದಿಗರು ತುಂಬಾ ದೊಡ್ಡ ಹೋರಾಟವನ್ನ 96 ಶುರು ಮಾಡಿದ್ರು. 98, 99 ಚಂದ್ರಬಾಬು ನಾಯ್ಡು ಆಗ ಅವಿಭಜಿತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ, ಅವರು ಅವಾಗ ಒಂದು ರಾಮಚಂದ್ರ ರಾಜು ಅಂತೇಳಿ ರಿಟೈರ್ಡ್ ಹೈಕೋರ್ಟ್ ಜಸ್ಟಿಸ್ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಮಾಡಿದ್ರು. ಅವರು ಆ ಸಮಿತಿಯ ಅಡಿನಲ್ಲಿ ಅಧ್ಯಯನವನ್ನ ಮಾಡಿ ಈ ರೀತಿ ತಾರತಮ್ಯ ಇರುವುದು ನಿಜ, ಹೀಗಾಗಿ ಪರಿಶಿಷ್ಟ ಜಾತಿಗಳ ಒಳಗಡೆ ಒಂದು ಒಳ ಮೀಸಲಾತಿಯ ಅಗತ್ಯ ಇದೆ ಅನ್ನೋದನ್ನ ಘೋಷಿಸಿ ಶಿಫಾರಸ್ ಮಾಡ್ತಾರೆ. ಆ ಶಿಫಾರಸ್ಸಿನ ಆಧಾರದಲ್ಲಿ ಚಂದ್ರಬಾಬು ನಾಯ್ಡು ಒಂದು ಆರ್ಡಿನೆನ್ಸ್ ಜಾರಿ ಮಾಡ್ತಾರೆ. ಫಸ್ಟ್ ಆ ಆರ್ಡಿನೆನ್ಸ್ ವಿರುದ್ಧ ವಿ ಚೆನ್ನಯ್ಯ ಅನ್ನುವಂಥವ್ರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಅಲ್ಲಿ ಸರ್ಕಾರದ ಆದೇಶವನ್ನ ಎತ್ತಿಹಿಡಿಯಲಾಗುತ್ತೆ. ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. 2004 ಸುಪ್ರೀಂ ಕೋರ್ಟ್ ಅಲ್ಲಿ ವಿ ಚೆನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಪ್ರಕರಣದಲ್ಲಿ 5 ಜನರ ಸಾಂವಿಧಾನಿಕ ಪೀಠ, ಕರ್ನಾಟಕದ ಸಂತೋಷ್ ಹೆಗಡೆ ಅವರು ಅದರ ಮುಖ್ಯ ನ್ಯಾಯಾಧೀಶರು, ಅವರ ಮುಂದೆ ಪ್ರಧಾನವಾಗಿ 2 ಇಶ್ಯೂಗಳಿರ್ತವೆ. ಒಂದು ಸತಿ ಸರ್ಕಾರ
ಪರಿಶಿಷ್ಟ ಜಾತಿ ಅಂತ ಅಂದ್ಬಿಟ್ಟು ಕೆಲವು ಜಾತಿಗಳನ್ನ ಘೋಷಿಸಿದೆ ಅಂದ್ರೆ ಅದರ ಅರ್ಥವೇ ಅತ್ಯಂತ ಹಿಂದುಳಿದಿದ್ದಾರೆ ಅಂತ ಹೇಳಿ. ಹೀಗಾಗಿ ಅವರಲ್ಲಿ ಮತ್ತಷ್ಟು ಹಿಂದುಳಿದಿರುವಿಕೆ ಅಂತ ಹುಡುಕುವುದು ತಪ್ಪು. ಅತ್ಯಂತ ಹಿಂದುಳಿದಿದ್ದಾರೆ ಎನ್ನುವ ಏಕೈಕ ಕಾರಣವೇ ಅವರನ್ನ ಪರಿಶಿಷ್ಟ ಜಾತಿ ಅಂತ ಕರೆಯುವುದಕ್ಕೆ ಕಾರಣವಾದ ಮೇಲೆ ಅವರಲ್ಲಿ ಮತ್ತೆ ವಿಂಗಡಣೆ ಮಾಡುವಂಥದ್ದು ಅವಕಾಶವಿಲ್ಲ, ಸಾಂವಿಧಾನಿಕ ಅವಕಾಶವಿಲ್ಲ. ಎರಡನೇದು, ಈ ರೀತಿ ವಿಂಗಡಣೆ ಮಾಡುವಂತಹ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಅಂದ್ರೆ ಶಾಸನಾತ್ಮಕ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆಯಾ ಅನ್ನೋ ಪ್ರಶ್ನೆ ಬಂತು ಅಂದ್ರೆ ಅವರು ಆರ್ಟಿಕಲ್ 341 ಆರ್ಟಿಕಲ್ 341(2) ಇವೆರಡೂ ಕೂಡ ರಾಜ್ಯ ಸರ್ಕಾರಗಳಿಗೆ ಅಥವಾ ರಾಜ್ಯ ಶಾಸನ ಸಭೆಗಳಿಗೆ ಆತರ ಅಧಿಕಾರವನ್ನ ಕೊಟ್ಟಿಲ್ಲ. ಹೀಗಾಗಿ ಎರಡೂ ವಿಚಾರದಲ್ಲಿ ಪರಿಶಿಷ್ಟ ಜಾತಿಗಳ ಮತ್ತಷ್ಟು ಒಳ ವಿಂಗಡಣೆ ಸಾಧ್ಯವಿಲ್ಲ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಧಿಕಾರವಿಲ್ಲ ಅಂತೇಳಿ ರದ್ದು ಮಾಡ್ತಾರೆ. ಅದರ ಆಂಧ್ರ ಪ್ರದೇಶದ ಮಾತ್ರ ಅಲ್ಲ, ಇದು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠದ ತೀರ್ಮಾನ ಆಗಿರೋದ್ರಿಂದ ಹರಿಯಾಣ, ಪಂಜಾಬ್ನಲ್ಲಿ ಇದುವರೆ ತನಕ ನಡ್ಕೊಂಡ್ ಬಂದಿದ್ದು ಕೂಡ ರದ್ದಾಗುತ್ತೆ. ಬಟ್ ಇದ್ರ ನಡುವೆನೂ ಕೂಡ ಏನ್ ಮಾಡ್ತಾರೆ, ಇದು ಹೇಗಾದ್ರೂ ಈ ಒಳ ಮೀಸಲಾತಿ ಪಡೆಯುವುದಕ್ಕೆ ಏನು ದಾರಿ ಅಂತಾಗ ಆಗ UPA ಸರ್ಕಾರ ರಿಟೈರ್ಡ್ ಜಸ್ಟಿಸ್ ಉಷಾ ಮೆಹ್ರಾ ಅನ್ನುವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ನೇಮಕ ಮಾಡ್ತಾರೆ. ಅದು 2000 ಪ್ರಧಾನವಾಗಿ ಆಂಧ್ರ ಪ್ರದೇಶದ ಗಮನದಲ್ಲಿಟ್ಕೊಂಡು ಆಯೋಗ ನೇಮಕ ಆಗುತ್ತೆ. ಅದರವರು ದೇಶಾದ್ಯಂತ ಪ್ರವಾಸ ಮಾಡಿ ಇದರ ಅಗತ್ಯವೇನು ಅಂತ ಅಂದ್ಬಿಟ್ಟು ಹುಡುಕಿ ಅವರ ಅಧ್ಯಯನದ ಫೈಂಡಿಂಗ್ ಏನಪ್ಪಾ ಅಂತಂದ್ರೆ, ಸಮಾಜದ ಇತರ ಸಮುದಾಯಗಳಿಗೆ ಹೋಲಿಸಿದ್ರೆ ಇಡೀ ಪರಿಶಿಷ್ಟ ಜಾತಿಗಳು ಹಿಂದುಳಿದಿರುವುದು ನಿಜ. ಆದರೆ ಪರಿಶಿಷ್ಟ ಜಾತಿಗಳ ಒಳಗಡೆ ಅದೊಂದು ಹೋಮೋಜಿನಿಯಸ್ ಕಮ್ಯುನಿಟಿ ಆಗಿಲ್ಲ, ಅದೊಂದು ಹೆಟ್ರೋಜಿನಿಯಸ್ ಆಗಿದೆ. ಅವರ ತಾರತಮ್ಯಗಳು, ಅವರು ಎದುರಿಸ್ತಿರುವಂತಹ ಬಾಧೆಗಳು ಬೇರೆ ಬೇರೆ ರೀತಿನಲ್ಲಿವೆ. ಹೀಗಾಗಿನೇ ಮೀಸಲಾತಿಯ ಫಲಾನುಭವಗಳ ಪಡ್ಕೊಳ್ಳೋದ್ರಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿರೋದ್ರಿಂದ ಖಂಡಿತವಾಗಿ ಒಳ ಮೀಸಲಾತಿಯ ಅಗತ್ಯವಿದೆ. ಆದರೆ ಆರ್ಟಿಕಲ್ 341(1) ಮತ್ತು 2 ಅದಕ್ಕೆ ಅವಕಾಶ ಕೊಡೋದಿಲ್ಲ. ಆದ್ರಿಂದ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನ ಮಾಡಿ ಆರ್ಟಿಕಲ್ 341(3) ಅನ್ನುವ ಒಂದು ತಿದ್ದುಪಡಿಯನ್ನ ಸೇರಿಸಿ ಅದರ ಮೂಲಕ ರಾಜ್ಯ ಸರ್ಕಾರಗಳಿಗೆ ಶಾಸನಾತ್ಮಕ ಅಧಿಕಾರವನ್ನ ಮತ್ತು ಪರಿಶಿಷ್ಟ ಜಾತಿಗಳ ಒಳವರ್ಗೀಕರಣಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಶಿಫಾರಸ್ ಮಾಡ್ತಾರೆ. 2008 2013-14 ತನಕ ಇವ್ರದೇ ಸರ್ಕಾರ, UPA ಸರ್ಕಾರ ಇರುತ್ತೆ, ಅವ್ರೇನು ಮಾಡೋದಿಲ್ಲ. 2014ರಿಂದ 2024 ತನಕ ಅಂತೂ ಮೋದಿ ಸರ್ಕಾರವೇ. ಇನ್ಫ್ಯಾಕ್ಟ್ ಹಂಗ್ ನೋಡಿದ್ರೆ 1984ರಲ್ಲಿ ಒಂದು ಪಕ್ಷಕ್ಕೆ ಬಹುಮತ ಪಡೆದು ಅಧಿಕಾರ ಬಂದಿದ್ಬಿಟ್ರೆ ಕೇಂದ್ರ ಸರ್ಕಾರದಲ್ಲಿ 2014 ತನಕ ಇದ್ದಿದ್ದೆಲ್ಲ ಕೊಯಲಿಷನ್ ಗೌರ್ಮೆಂಟ್ಗಳೇ. UPAನು ಕೂಡ ಹಂಗ್ ನೋಡಿದ್ರೆ ಕೊಯಲಿಷನ್ ಗೌರ್ಮೆಂಟ್. ಸೊ ಏಕಪಕ್ಷಕ್ಕೆ ಪರಮಾಧಿಕಾರ ಸಿಕ್ಕಿದ್ದು 2014ರಲ್ಲೇ. ಈಗ ಅದನ್ನ ಬಳಸ್ಕೊಂಡೆ 2019ರಲ್ಲಿ ಅವರು EWS ಮೀಸಲಾತಿಯನ್ನು ಕೂಡ ಜಾರಿಗೆ ತಂದ್ರು. ಆದ್ರೆ ಬರೀ ಬಾಯಿ ಮಾತಿಗೆ ಅವರು ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಾ ಬಂದ್ರು ಕೂಡ ಇದಕ್ಕೇನು ಮಾಡ್ಲಿಲ್ಲ. ಬಟ್ ಇದ್ರ ನಡುವೆ ಏನಾಯ್ತು, ಇದರ ನಡುವೆ ಸಮಾಜದಲ್ಲಿ ಮೀಸಲಾತಿಯನ್ನ ಹೆಚ್ಚು ಲಾಭ ಪಡೆದಿದ್ದವರೇ ಅನ್ನುವರ ವಿರುದ್ಧ ಸಾಪೇಕ್ಷವಾಗಿ ಪಡ್ಕೊಳ್ದಿರೋರಿಗೆ ಅಪಾರವಾದಂತ ಒಂದು ಅಸಹನೆ, ಒಂದು ಬಗೆಯ ಒಂದು ವೈಷಮ್ಯ ಪೂರಿತವಾದಂಥ ಭಾವನೆ ಮಡುಗಟ್ತಾ ಹೋಯ್ತು. ಹಾಗೂ ಯಾರು ಈಗಾಗಲೇ, ಅದರಲ್ಲೂ ವಿಶೇಷವಾಗಿ ಆಂಧ್ರ ಇತ್ಯಾದಿ ಕಡೆಗೆ ನೋಡಿದ್ರೆ ಯಾರೀಗಾಗಲೇ ಫಲಾನುಭವಿಗಳಾಗಿದ್ದಾರೆ ಅವರು ಹೆಚ್ಚು ಕಡಿಮೆ ಬ್ರಾಹ್ಮಣವಾದಿಗಳ ತರ ಮಾತಾಡಕ್ ಶುರು ಮಾಡಿದ್ರು. ನಿಮ್ಗೆ ಹೆಂಗ್ ಹಂಚ್ಕೊಳಕ್ ಬರುತ್ತೆ, ನಮಗೆ ಪ್ರತಿಭೆ ಇದೆ, ನಾವೆಲ್ಲ ಮೇಲಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಅದೇ ರೀತಿಯ ವಾದವನ್ನೇ ಮುಂದಿಡ್ತಾ ಬಂದರು. ಕರ್ನಾಟಕದಲ್ಲಿ ಅಷ್ಟರ ಮಟ್ಟಿಗೆ ವಿಷಮ ಪರಿಸ್ಥಿತಿ ಸೃಷ್ಟಿಯಾಗಲಿಲ್ಲ. ಇಲ್ಲಿ ದಲಿತ ಸಂಘರ್ಷ ಸಮಿತಿಯ ಹುಟ್ಟು, ಅದಕ್ಕೆ ಎಲ್ಲಾ ಜಾತಿಯ ಬಡವರು ಒಟ್ಟುಗೂಡಿ ಹೋರಾಟ ಮಾಡಿದ್ದು, ಮಾದಿಗರು, ಇಲ್ಲಿರುವ ಹೊಲೆಯ ಮಾದಿಗರ ನಡುವೆ ಆಂಧ್ರ ಪ್ರದೇಶಕ್ಕೆ ಹೋಲಿಸಿದ್ರೆ ಎಷ್ಟಿದೆಯೋ ಅಷ್ಟು ತಾರತಮ್ಯ ಇಲ್ಲದೆ ಇರೋದು, ಇವೆಲ್ಲ ಕಾರಣಕ್ಕಾಗಿ ಒಂದಷ್ಟು ಬಗೆಯ ಸಂವಾದ ಸಾಧ್ಯ ಆಗಿತ್ತು. ಆದರೆ ಇಲ್ಲೂ ಕೂಡ ಎಷ್ಟರ ಮಟ್ಟಿಗಿನ ಐಕ್ಯತೆ ಬೇಕಾಗಿತ್ತು, ಇಲ್ಲೂ ಕೂಡ ಅಷ್ಟರ ಮಟ್ಟಿಗೆ ರೂಪುಗೊಳ್ಳಿಲ್ಲ. ಸದಾಶಿವ ಕಮಿಟಿ ಬಗ್ಗೆ ನೀವು ಈಗಾಗಲೇ ಚರ್ಚೆ ಮಾಡಿರ್ತೀರಿ, ಅದಕ್ಕೆ ವಿವರಗಳಿಗೆ ಹೋಗಲ್ಲ. ಅವ್ರ ಅಧ್ಯಯನ 2006ರಲ್ಲಿ ಕಮಿಟಿ ನೇಮಕ ಆಯಿತು, 2012ರಲ್ಲಿ ವರದಿ ಕೊಟ್ಟರು. ಅವರು ಇಡೀ ಕರ್ನಾಟಕದ 101 ಪರಿಶಿಷ್ಟ ಜಾತಿಗಳ ಸಮುದಾಯಕ್ಕೆ ಸೇರಿದಂಥ ಜಾತಿಗಳನ್ನ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಮತ್ತು ಗ್ರೂಪ್ D ಅಂತ ಮಾಡಿದ್ರು. ಭಾರತದ ಇತರ ರಾಜ್ಯಗಳಲ್ಲಿ ಇಲ್ಲದಂತ ಒಂದು ವಿಶೇಷ ಪರಿಸ್ಥಿತಿ ಕರ್ನಾಟಕದ ಪರಿಶಿಷ್ಟ ಜಾತಿಗಳ ಸಂದರ್ಭದಲ್ಲಿ ಇರೋದೇನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಉಳಿದ ಎಲ್ಲಾ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗಳು ಪ್ರಧಾನವಾಗಿ ಅಸ್ಪೃಶ್ಯ ಜಾತಿಗಳು ಸೇರಿದವರಾಗಿರ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಲಂಬಾಣಿ, ಬೋವಿ, ಕೊರಮ, ಕೊರಚ ಅನ್ನುವ 4 ಜಾತಿಗಳು ಅಸ್ಪೃಶ್ಯ ಜಾತಿಗಳಲ್ಲ, ಸ್ಪೃಶ್ಯ ಜಾತಿಗಳು ಕೂಡ ಇಲ್ಲಿ ಸೇರ್ಕೊಂಡಿದ್ದಾರೆ. ಇದು ಒಂದು ನಮ್ಮ ಕರ್ನಾಟಕದ ಸಂದರ್ಭದಲ್ಲಿ ಒಂದು ವಿಶೇಷವಾದಂತ ಒಂದು ಸಮಸ್ಯೆಯನ್ನ ತಂದಿಟ್ಟಿದೆ. ಇದಲ್ಲದೀರ 101 ಜಾತಿಗಳನ್ನ ಮೊದಲವರು ಗ್ರೂಪ್ A ಅಂತಂದ್ರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು, ಹೊಲೆಯ ಸಂಬಂಧಿತ ಜಾತಿಗಳು, ಲಂಬಾಣಿ, ಬೋವಿ, ಕೊರಮ, ಕೊರಚ ಸ್ಪೃಶ್ಯ ಜಾತಿಗಳು, ಮಾದಿಗರೂ ಅಲ್ಲದ, ಹೊಲೆಯರೂ ಅಲ್ಲದ ದಲಿತ ಅಲೆಮಾರಿ ಜಾತಿಗಳು. ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದವರು, ದಲಿತರಲ್ಲೇ
ಅತ್ಯಂತ ದಲಿತರಾಗಿರೋದು ಈ ಜಾತಿಗಳು. ಆಕ್ಚುಲಿ ಇವರ ಸಮುದಾಯಗಳಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ಈಗಲೂ SLC ಪಾಸ್ ಮಾಡ್ತಿರೋ ಸಂಖ್ಯೆನೂ ಕೂಡ ಬಹಳ ಕಡಿಮೆ ಸಿಗುತ್ತೆ. ಆಮೇಲೆ ಬೇಕಾದ್ರೆ ನಾವು ಪ್ರಶ್ನೋತ್ತರದಲ್ಲಿ ಅದನ್ನು ಮಾತಾಡ್ಕೊಳ್ಳೋಣ. ಇದು 2012 ಬಿಡುಗಡೆ ಆಯಿತು. ಇದ್ರ ವಿರುದ್ಧ ಈಗಾಗಲೇ ಯಾರು ಮೀಸಲಾತಿಯ ಲಾಭವನ್ನು ಪಡ್ಕೊಳ್ತಿದ್ದಾರೆ ಪರಿಶಿಷ್ಟ ವರ್ಗಗಳೊಳಗೆ, ಇದ್ರ ವಿರುದ್ಧ ಸಿಕ್ಕಾಪಟ್ಟೆ ಕೂಗನೆಬ್ಸಿದ್ರು, ಅವೈಜ್ಞಾನಿಕ ಇತ್ಯಾದಿಗಳೆಲ್ಲ ಹೇಳಿದ್ರು. ಅದನ್ನ ಯಾರು ಕೂಡ 2013ರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂತು, ಅದಾದ್ಮೇಲೆ ಬೊಮ್ಮಾಯಿ ಸರ್ಕಾರ ಬಂತು, ಕುಮಾರಸ್ವಾಮಿ ಸರ್ಕಾರ 1 ವರ್ಷ ಇತ್ತು, ಮತ್ತೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂತು. ಇದುವರೆಗೂ ಸದಾಶಿವ ಸಮಿತಿಯನ್ನ ಅನಧಿಕೃತವಾಗಿ ಅದರ ಕಾಪಿಗಳು ಭಾಷೆ ಎಲ್ಲರ ಹತ್ರನೂ ಇದೆ, ನನ್ನ ಹತ್ರನೂ ಒಂದಿದೆ ಅನಧಿಕೃತವಾದದ್ದು. ಅಧಿಕೃತವಾಗಿ ಟೇಬಲ್ ಆಗ್ಲೇ ಇಲ್ಲ. ಸಹಜ ಸಾವನ್ನು ಕೂಡ ಅದು ಅನುಭವಿಸ್ತು. ಇದು ಒಳ ಮೀಸಲಾತಿಯ ಬಗ್ಗೆ ಕರ್ನಾಟಕದಲ್ಲಿ ನಡೆದಂತ ಇತಿಹಾಸ. ಈಗ ಈ ನಡುವೆ ಏನಾಯ್ತು, ಪಂಜಾಬ್ ಯಾವ ರೀತಿ ತಮಿಳುನಾಡು ಇದರ ನಡುವೆ ಒಂದು ಒಳದಾರಿಯನ್ನ ಕಂಡುಕೊಂಡು ಅಲ್ಲಿ ಅರುಂಧತಿಯಾರ್ ಸಮುದಾಯಕ್ಕೆ ಒಟ್ಟಾರೆ ಪರಿಶಿಷ್ಟ ಮೀಸಲಾತಿಯಲ್ಲಿ ಪ್ರಥಮ ಆದ್ಯತೆ ಅರುಂಧತಿಯಾರ್ಗೆ, ನಂತರ ಮಿಕ್ದವ್ರಿಗೆ ಅಂತೇಳಿ ಒಂದು ಸಣ್ಣ ಒಳದಾರಿ ಹುಡುಕೊಂಡ್ರು. ಅದೇ ರೀತಿ ಪಂಜಾಬು ಕೂಡ ಮಜಬಿ ಸಿಕ್ಕರಿಗೆ ಮತ್ತು ವಾಲ್ಮೀಕಿಗಳಿಗೆ ಪ್ರಥಮ ಆದ್ಯತೆ ಅನ್ನುವ ಮೀಸಲಾತಿಯನ್ನು ಮಾಡಿದ್ರು. ಅದು ಮತ್ತೆ ಪ್ರಶ್ನೆಗೆ ಬಂತು. ನೀವು ಹೇಳ್ದಂಗೆ ದೇವಿಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣ 2020 ಸೆಪ್ಟೆಂಬರ್ನಲ್ಲಿ ತೀರ್ಮಾನ ಆಯಿತು. ಅದು ಕೂಡ 5 ಜನರ ಸಾಂವಿಧಾನಿಕ ಪೀಠ, ಅರುಣ್ ಮಿಶ್ರಾ ಅಂತ ಅತ್ಯಂತ ಬಿಜೆಪಿ ಪರವಾಗಿರುವಂತಹ ಒಬ್ಬ ಜಡ್ಜು. ಇವೆಲ್ಲ ಒಳಗಡೆ ಹಲವಾರು ಒಳವೈರುಧ್ಯಗಳಿದ್ದಾವೆ, ಅವನ್ನ ಚರ್ಚೆ ಮಾಡ್ಬೋದು ನಾವು. ಅವರು ಇಲ್ಲ 2 ಅಂಶಗಳಿಗೆ ಅವರು ಒಪ್ಪಿಗೆ ಕೊಟ್ಟರು. ನೀವು ಒಳ ಮೀಸಲಾತಿ ಮಾಡಬಹುದು, ಪರಿಶಿಷ್ಟ ಜಾತಿ ಎನ್ನುವಂಥದ್ದು ಹೋಮೋಜಿನಿಯಸ್ ಕಮ್ಯುನಿಟಿ ಅಲ್ಲ, ಮತ್ತು ರಾಜ್ಯ ಸರ್ಕಾರಗಳಿಗೆ ಆ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಇದೆ ಅಂತಂದ್ರು. ಆದರೆ ಅಂತಿಮವಾಗಿ ನಮ್ಮದು 5 ಜನರ ಸಂವಿಧಾನಿಕ ಪೀಠ ಬೇಡ ಅಂತ ಹೇಳಿದಂತ ಸಂತೋಷ್ ಹೆಗಡೆ ಅವ್ರದ್ದು ಕೂಡ 5 ಜನರ ಸಂವಿಧಾನಿಕ ಪೀಠ, 2 5 ಆಗಿದ್ರಿಂದ ಯಾವುದು ಜಾರಿಗೆ ಬರಕ್ ಸಾಧ್ಯ ಅಲ್ಲ. ಆದ್ರಿಂದ ಅದನ್ನ ನೀವು ಉನ್ನತ ಅಂದ್ರೆ ಇನ್ನು ಹೆಚ್ಚಿನ ಸದಸ್ಯರಿರುವಂತಹ ಪೀಠಕ್ಕೆ ವರ್ಗಾಯಿಸ್ತಕ್ಕದ್ದು ಅಂತ ಅವರು ಏನೇನು ಇಶ್ಯೂ ಅದನ್ನು ಪರಿಗಣಿಸಬೇಕು ಅಂತ ಒಂದು ಇಶ್ಯೂಗಳನ್ನು ಮಾಡಿ ಕಳಿಸ್ಕೊಟ್ರು. ರೆಫರೆನ್ಸ್ ಅಂತಾರೆ ಅದನ್ನು, ಇಶ್ಯೂ ಅಂತ ಹೇಳಲ್ಲ. ಇದು 2020 ಸೆಪ್ಟೆಂಬರ್ ಅಲ್ಲಾದ್ರೂ ಕೂಡ 2023 ತನಕವೂ ಕೂಡ 7 ಜನರ ನ್ಯಾಯಾಧೀಶರ ಪೀಠ ಕಾನ್ಸ್ಟಿಟ್ಯೂಟ್ ಆಗೋದಿಲ್ಲ. 2023ಕ್ಕೆ ತೆಲಂಗಾಣದಲ್ಲಿ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಹತ್ರ ಬರ್ತಿರೋದ್ರ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ, ಯಾಕಂದ್ರೆ ಈ ಒಡಕ್ಕಿನ ಅತಿ ದೊಡ್ಡ ಲಾಭವನ್ನು ಪಡೆದಿದ್ದು ಬಿಜೆಪಿ ಇಡೀ ಭಾರತದಲ್ಲಿ. ದಲಿತರು ಇಡಿಯಾಗಿ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಓಟ್ ಹಾಕ್ತಿದ್ರು, ಮತ್ತು ದಲಿತರಲ್ಲಿ ಮೀಸಲಾತಿಯ ವಿಶೇಷ ಫಲಾನುಭವ ಪಡ್ಕೊಂಡಂತ ಬಲಿಷ್ಠ ಅಂತ ಹೇಳಕ್ ಬರಲ್ಲ, ನೀವು ಪರಿಷ್ಠರಲ್ಲಿ ವಿಶೇಷ ಫಲಾನುಭವಿ ಪಡ್ಕೊಂಡಂತ ಜಾತಿಗಳು ಕಾಂಗ್ರೆಸ್ ಜೊತೆಗೆ ಇದ್ರು. ಒಡಕು ಬಂದಾಗ ಇವರು ದಲಿತರೊಳಗಡೆ ನೋಡಿ ಇವ್ರು ಬರೀ ಇಂಥ ಜಾತಿಗಳಿಗೆ ಮಾತ್ರ ಅನುಕೂಲ ಮಾಡ್ಕೊಡ್ತಾರೆ, ನೀವು ನಮ್ಮ ಜೊತೆ ಬರಬೇಕು ಅನ್ನೋ ರೀತಿ ಆ ಒಡಕಿನ ಲಾಭವನ್ನ ಬಿಜೆಪಿ ಪಡ್ಕೊಳ್ತು. ಆ ಒಡಕಿನ ಲಾಭ ಲೋಕಸಭಾ ಚುನಾವಣೆಯಲ್ಲೂ ಪಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವರು ಇದಕ್ಕೆ ಒಂದು ಕ್ಯಾಬಿನೆಟ್ ಸೆಕ್ರೆಟರಿ ನೇತೃತ್ವದಲ್ಲಿ ವಿಶೇಷ ಕಮಿಟಿ ಒಂದು ನೇಮಕ ಮಾಡಿ ಫೆಬ್ರವರಿ 6, 7, 8 2024 ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ನ 7 ಜನರ ಪೀಠದೆದುರು ಇದು ವಾದ ವಿವಾದಗಳು ನಡೆಯಿತು. 3 ದಿನ ವಿಶದವಾಗಿ ಅವೆಲ್ಲವೂ ಕೂಡ ನೀವು ಗಮನಿಸಿರ್ಬೋದು ಕೂಡ. ಅದರಲ್ಲಿ ಫೆಬ್ರವರಿ 8ಕ್ಕೆ ಜಡ್ಜ್ಮೆಂಟ್ನ ರಿಸರ್ವೇಷನ್ ಅಲ್ಲಿ ಇಟ್ಟು ಚುನಾವಣೆ ಎಲ್ಲ ಮುಗಿದ ಮೇಲೆ ಮೊನ್ನೆ ಆಗಸ್ಟ್ 1ನೇ ತಾರೀಕು ಈ ಜಡ್ಜ್ಮೆಂಟು ಹೊರಗಡೆ ಬಂದಿದೆ. ಈಗ ಈ ಜಡ್ಜ್ಮೆಂಟ್ ಏನು ಹೇಳುತ್ತೆ, ಈ 7 ಜನರ ಪೀಠದಲ್ಲಿ ಮುಖ್ಯ ನ್ಯಾಯಾಧೀಶರಾದಂಥ ಚಂದ್ರಚೂಡ್, ಮನೋಜ್ ಮಿಶ್ರಾ, ಜಸ್ಟಿಸ್ ಗವಾಯ್, ಜಸ್ಟಿಸ್ SC ಶರ್ಮಾ, ಜಸ್ಟಿಸ್ ಪಂಕಜ್ ಮಿಟ್ಟಲ್, ಜಸ್ಟಿಸ್ ವಿಕ್ರಮ್ನಾಥ್ ಮತ್ತು ಜಸ್ಟಿಸ್ ಬೇಲಾ ತ್ರಿವೇದಿ, ಇವರು 7 ಜನರ ಪೀಠ. ಈ 7 ಜನರ ಪೀಠದಲ್ಲಿ ಜಸ್ಟಿಸ್ ಬೇಲಾ ತ್ರಿವೇದಿಯವರು ಜಸ್ಟಿಸ್ ಅರುಣ್ ಮಿಶ್ರಾ ಇದ್ದಾಗ, ಅಂದ್ರೆ ಅರುಣ್ ಮಿಶ್ರಾ ಅವರು ಹೇಗೆ ಬಿಜೆಪಿ ಅಗತ್ಯಗಳನ್ನು ಪೂರೈಸುವುದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರೋ ಅದೇ ರೀತಿ ಈ ಬೇಲಾ ತ್ರಿವೇದಿಯವರು ಇನ್ಫ್ಯಾಕ್ಟ್ ಗುಜರಾತ್ನಲ್ಲಿ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಮೋದಿ ಅವರು ಇವರು ಲಾ ಸೆಕ್ರೆಟರಿ ಆಗಿದ್ರು. ಅದಾದ ನಂತರದಲ್ಲಿ ಜುಡಿಷಿಯರಿಗೆ ಬಂದು ಬಹಳ ಬೇಗ ಅವರಿಗೆ ಎಲಿವೇಶನ್ ಸಿಕ್ಕಿ ಈಗ ಎಲ್ಲಾ ಮೋದಿ ವಿರೋಧಿಗಳಿಗೆ ಭೀಮಾ ಕೊರೆಗಾಂವ್ ಪ್ರಕರಣ ಇತ್ಯಾದಿ ಏನೇನು ಬರುತ್ತೆ ಅವೆಲ್ಲದರಲ್ಲೂ ಬೇಲ್ ನಿರಾಕರಿಸೋದ್ರಲ್ಲಿ ಇವರು ಪ್ರಮುಖರಿರ್ತಾರೆ ಯಾವಾಗಲೂ ಕೂಡ. ಮತ್ತು ಇವತ್ತು DK ಶಿವಕುಮಾರ್ ಕೇಸ್ ಇರ್ಬೋದು, ಚಂದ್ರಬಾಬು ನಾಯ್ಡು ಕೇಸ್ ಇರ್ಬೋದು, ಇಂಥದ್ದೆಲ್ಲ ಕೇಸ್ಗಳು ಅವ್ರ ಮುಂದೆ ಹೋಗ್ತದೆ. ಅವರು ಈ 7 ಜನರ ಪೀಠದಲ್ಲಿ ಬೇಲಾ ತ್ರಿವೇದಿಯವರ ಪೀಠ ಬಹಳ ಸ್ಪಷ್ಟವಾಗಿ ಇದನ್ನ 7 ಜನರ ಪೀಠಕ್ಕೆ ವರ್ಗಾಯಿಸಿದ್ದೇ ತಪ್ಪು. ಒಂದ್ಸತಿ ಸಂವಿಧಾನದಲ್ಲಿ ಆರ್ಟಿಕಲ್ 341(1) ಮತ್ತು (2) ಅದು ಹೇಳಿದ ಮೇಲೆ ಅದನ್ನ ಮತ್ತೆ ಪುನರ್ವ್ಯಾಖ್ಯಾನ ಮಾಡುವ ಅಗತ್ಯವೇ ಇಲ್ಲ ಅಂತೇಳಿ ಇಡೀ ಇದನ್ನ ತಿರಸ್ಕರಿಸ್ಬಿಡ್ತಾರೆ. ಉಳಿದಂತೆ 6 ಜನ ನ್ಯಾಯಾಧೀಶರು. ಈ 6 ಜನ ನ್ಯಾಯಾಧೀಶರಲ್ಲಿ ಲೀಡಿಂಗ್ ಜಡ್ಜ್ ಯಾರಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಅವರು. ಸೊ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ತನ್ನ ಸಹೋದ್ಯೋಗಿ ಜಡ್ಜ್ಗಳು, ಬ್ರದರ್ ಅಂಡ್ ಸಿಸ್ಟರ್ ಜಡ್ಜ್ಗಳು
ಯಾವ ಇಶ್ಯೂಗಳ ಬಗ್ಗೆ ತಮ್ಮ ಅಭಿಪ್ರಾಯ ಕೊಡಬೇಕು ಅಂತ ಇಶ್ಯೂಸ್ ಫ್ರೇಮ್ ಮಾಡ್ತಾರೆ. ಇದು ತುಂಬಾ ಮುಖ್ಯ. ಇಶ್ಯೂಸ್ ಫ್ರೇಮ್ ಮಾಡ್ತಾರೆ. ಅದರಲ್ಲಿ 4 ಇಶ್ಯೂಗಳು ಪ್ರಧಾನ. ಆರ್ಟಿಕಲ್ 15, 16, ಆರ್ಟಿಕಲ್ 14, 15, 16ಗಳ ಭಾಗವಾಗಿ ಇಂಟರ್ನಲ್ ರಿಸರ್ವೇಶನ್ ಕೊಡಬಹುದಾ, ಇದು ಮೊದಲನೇ ಇಶ್ಯೂ. ಎರಡನೇದು ಆರ್ಟಿಕಲ್ 16/4, ಆರ್ಟಿಕಲ್ 15/4 ಅಡಿನಲ್ಲಿ ಮೀಸಲಾತಿ, ಒಳ ಮೀಸಲಾತಿ ಕೊಡಕ್ಕೆ ಬರುತ್ತಾ. ಮೂರನೇದು ಆರ್ಟಿಕಲ್ 341ರಲ್ಲಿ ಏನು ಲೀಗಲ್ ಫಿಕ್ಷನ್ ಅಂತ ಕರೀತಾರೆ, ಡೀಮ್ಡ್ ಫಿಕ್ಷನ್ ಅಂತ ಕರೀತಾರೆ. ಒಂದು ಸತಿ ಪರಿಶಿಷ್ಟ ಜಾತಿ ಅಂತ ಪರಿಗಣಿಸಿದ್ಮೇಲೆ ದೇ ಆರ್ ಡೀಮ್ಡ್ ಅಂತ ಆಗ್ಬಿಡುತ್ತೆ ಅಂತೇಳಿ, ಅದು ಹಾಗೆ ಇರಬೇಕಾ, ಅದಕ್ಕೆ ಬೇರೆ ವ್ಯಾಖ್ಯಾನ ಸಾಧ್ಯ ಇಲ್ವಾ. ನಾಲ್ಕನೇದು ಒಳ ಮೀಸಲಾತಿ ಕೊಡುವುದಕ್ಕೆ ಯಾವುದಾದರೂ ಮಿತಿಗಳಿರ್ತಾವ. ಮತ್ತೊಂದ್ಸತಿ ಈ 4 ವಿಷಯಗಳನ್ನ ನೀವು ಗಮನಕ್ಕೆ ತಗೊಂಡ್ರೆ ಇದರಲ್ಲಿ ಕೆನೆ ಪದರದ ವಿಷಯ ಇಲ್ಲವೇ ಇಲ್ಲ. 4 ಇಶ್ಯೂ ಫ್ರೇಮ್ ಆಗಿದೆ. ಅದರಲ್ಲಿ ಸಾರಾಂಶದಲ್ಲಿ ಸಾಮಾನ್ಯವಾಗಿ ಮಾತಾಡ್ಕೊಳ್ಳೋದಾದ್ರೆ ಇರೋದು 2 ವಿಷಯ. ಒಂದು, ಆರ್ಟಿಕಲ್ 341 ಕೂಡ ನಾವು ಒಳ ಮೀಸಲಾತಿಯ ವರ್ಗೀಕರಣಕ್ಕೆ ಪೂರಕವಾಗಿ ವ್ಯಾಖ್ಯಾನ ಮಾಡಬಹುದಾ. ಎರಡನೇದು, ರಾಜ್ಯಗಳಿಗೆ ಆ ಪರಮಾಧಿಕಾರ ಇದೆಯಾ. ಇಷ್ಟೇ ಇಶ್ಯೂ ಇದ್ದಿದ್ದು. ಇನ್ಫ್ಯಾಕ್ಟ್ ಎಲ್ಲಾ ಜಡ್ಜ್ಗಳು ಕೂಡ ಲೀಡಿಂಗ್ ಜಡ್ಜು ಯಾವ ಇಶ್ಯೂನ ಫ್ರೇಮ್ ಮಾಡ್ತಾರೆ ಅದಕ್ಕೆ ಉತ್ತರ ಕೊಡಬೇಕು. ಅದು ಮಾತ್ರ ಆದೇಶದ ಭಾಗ ಆಗುತ್ತೆ, ಉಳಿದದ್ದು ಅಭಿಪ್ರಾಯ ಆಗುತ್ತೆ. ಹೀಗಾಗಿ ಕೆನೆ ಪದರ ಆದೇಶದ ಭಾಗ ಅಲ್ಲ. ಯಾಕಂದ್ರೆ ಇದನ್ನ ವರದಿ ಮಾಡಬೇಕಾದ್ರೆ ಲೀಗಲ್ ಮ್ಯಾಗಝೈನ್ಗಳು ಕೂಡ ಅವರು ಅರ್ಜೆಂಟಾಗಿ ವರದಿ ಮಾಡ್ಬೇಕಲ್ಲ, ಅವರು ಕಾಂಪಿಟೇಷನ್ ಅಲ್ಲಿ ಇರ್ತಾರೆ. ಅವರು ಕೆನೆ ಪದರವನ್ನ ಆದೇಶದ ಭಾಗ ಅಂತೆಲ್ಲ ಮಾಡಿದ್ರು. ಆಮೇಲೆ ನೀವು ಕೂರಂಕುವ ಇಶ್ಯೂನ ಮತ್ತೆ ಯಾವ ಭಾಷೆ ಬಳಸಿದ್ದಾರೆ ಈ ಜಡ್ಜ್ಗಳು ಕೆನೆ ಪದರದ ಬಗ್ಗೆ ಮಾತಾಡ್ಬೇಕಾದ್ರೆ ಅಂತೆಲ್ಲ ನೋಡಿದ್ರೆ ಅದು ಆದೇಶದ ಭಾಷೆ ಅಲ್ಲ, ಅದು ಒಂದು ಅಭಿಪ್ರಾಯದ ಭಾಷೆನಲ್ಲೇ ಹೇಳಿದ್ದಾರೆ. ಅದು ಕೂಡ ಅಧಿಕ ಪ್ರಸಂಗ ನನ್ನ ಪ್ರಕಾರ. ನ್ಯಾಯಾಧೀಶರು ಮಾಡುವ, ನೀವಾಗಲೇ ತಮ್ಮ ಪೀಠಿಕೆನಲ್ಲಿ ಹೇಳ್ದಂಗೆ ಒಂದು ಅಧಿಕ ಪ್ರಸಂಗತನವನ್ನೇ ಅವರು ಮಾಡಿ ಹಲವಾರು ಗೊಂದಲಗಳಿಗೆ ನಮ್ಮನ್ನು ಈಡು ಮಾಡ್ತಾರೆ. ಈಗ ಯಾವ್ಯಾವ ಜಡ್ಜ್ಗಳು ಏನೇನು ಹೇಳಿದ್ದಾರೆ ಅಂತ ನೀವು ನೋಡಿದ್ರೆ, ಚೀಫ್ ಜಸ್ಟಿಸ್ ಚಂದ್ರಚೂಡ್ ಮತ್ತು ಮನೋಜ್ ಮಿಶ್ರಾ ಅವರು ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಹೇಳಿದ್ದ ಎಲ್ಲವನ್ನು ನಾನು ಒಪ್ಕೋತೀನಿ ಅಂತ ಹೇಳ್ತಾರೆ. ಸೊ ಪ್ರಧಾನವಾಗಿ ಅದನ್ನು ಬರೆದಿರೋದು ಚಂದ್ರಚೂಡ್ ಅವರು. ಅದರಲ್ಲಿ ಅವರು ಸುದೀರ್ಘವಾಗಿ ಇದರ ಬಗ್ಗೆ ವ್ಯಾಖ್ಯಾನ ಮಾಡಿ 3-4 ವಿಷಯಗಳನ್ನ ಹೇಳ್ತಾರೆ. ಮೊದಲನೇದು, ಮೀಸಲಾತಿ ಅಂತ ನಾವೊಂದು ಪರಿಶಿಷ್ಟ ಜಾತಿಗಳನ್ನ ವರ್ಗೀಕರಣ ಮಾಡಿದಾಗ ಅದರ ಪ್ರಾರಂಭದ ಡೆಫಿನೇಷನ್ ಕಾಲದಿಂದಲೂ ಕೂಡ ಅದು ಹೆಟ್ರೋಜಿನಿಯಸ್ ಆಗಿತ್ತೆ ಹೊರತು ಹೋಮೋಜಿನಿಯಸ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ SC ಅಂತ ಕರಿಬೇಕಾದ್ರೆ ಅಸ್ಪೃಶ್ಯತೆಯೇ ಪ್ರಧಾನವಾದಂಥ ಮಾನದಂಡ ಆದರೂ ಕೂಡ ಅಸ್ಪೃಶ್ಯತೆಯನ್ನ ಅನುಭವಿಸುವ ಕ್ವಾಂಟಿಟಿ ಇದೆಯಲ್ಲ, ಅಥವಾ ಅಸ್ಪೃಶ್ಯತೆಯ ದಾರುಣತೆ ಇದೆಯಲ್ಲ, ಅದು ಬೇರೆ ಬೇರೆ ರೀತಿ ಇದೆ. ಅದಕ್ಕೆ ಅಂಬೇಡ್ಕರ್ ಅವರು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಅತ್ಯಂತ ತೀವ್ರವಾಗಿ ಅಸ್ಪೃಶ್ಯತೆಗೆ ಗುರಿಯಾದವರು ಮಾತ್ರ ಶೆಡ್ಯೂಲ್ ಕಾಸ್ಟ್ ಅಂತ ಪರಿಗಣಿಸಬಾರದು. ಅವರು ಅಸ್ಪೃಶ್ಯರು ಅನ್ನೋ ಭಾವ, ಅಸ್ಪೃಶ್ಯತೆ ತೋರೋರು ಇರ್ತಾರಲ್ಲ, ಅಷ್ಟು ನೋಷನಲ್ ಆಗಿದ್ರು ಕೂಡ ಅವ್ರು ಶೆಡ್ಯೂಲ್ ಕ್ಯಾಸ್ಟೇ ಆಗ್ತಾರೆ. ಸೊ ನೋಷನಲ್ಲೇ ಹೊರತು ರಿಜಿಡಿಟಿಯ ಕ್ವಾಂಟಿಟಿ ಅಲ್ಲ. ಎಷ್ಟು ರಿಜಿಡ್ ಆಗಿ ಮಾಡ್ತಾರೆ. ಈಗ ಉದಾಹರಣೆ, ಕೆಲವರು ನೀವು ದೇವಸ್ಥಾನದ ಹೊರ ಆವರಣದ ತನಕ ಬರಬಲ್ಲರು, ಕೆಲವರು ದೇವಸ್ಥಾನದ ಗರ್ಭಗುಡಿಯ ಆಚೆಗೆ ನಿಲ್ತಾರೆ, ಕೆಲವರು ಗರ್ಭಗುಡಿ ಒಳಗೂ ಬರಬಲ್ಲರು, ಕೆಲವರು ದೇವಸ್ಥಾನದ ಪ್ರಾಂಗಣದ ಹೊರಗಡೆ ನಿಲ್ಲಬೇಕು. ಸೊ ಅಸ್ಪೃಶ್ಯತೆನಲ್ಲಿ ಗ್ರೇಡ್ಗಳಿದಾವೆ ಹಂಗೆ ನೋಡೋದಾದ್ರೆ. ಸೊ ನೀವು ಇದನ್ನ ಸೇರಿಸ್ಬೇಕಾದ್ರೇನೆ ನಿಮ್ಗೆ ಇದರಲ್ಲಿ ಕೆಲವು ಅಸ್ಪೃಶ್ಯತೆ ಅಂತ ಪರಿಗಣಿಸಿದಾಗಲೂ ಕೂಡ ಒಂದು ಹೆಟ್ರೋಜಿನಿಯಸ್ ಅಂಶ ಇದರಲ್ಲಿದೆ. ಎರಡನೇದಾಗಿ, ಓವರ್ ಎ ಪೀರಿಯಡ್ ಆಫ್ 75 years ಪರಿಶಿಷ್ಟ ಜಾತಿಗಳ ಒಳಗಡೆ ಇರುವ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಏಕರೂಪಿನಲ್ಲಿದೆಯಾ, ಇದರ ಬಗ್ಗೆ ವಿಸ್ತೃತವಾಗಿ ಉಷಾ ಮೆಹ್ರಾ, ರಾಮಚಂದ್ರ ರಾಜು, ಈ ಬೇರೆ ಬೇರೆ ಆಯೋಗಗಳು ಮಾಡಿರುವ ಅಧ್ಯಯನವನ್ನೆಲ್ಲ ಅವರು ಕೋಟ್ ಮಾಡಿ ಏನ್ ಹೇಳ್ತಾರೆ. ಉದಾಹರಣೆಗೆ, ಇದು ಅತ್ಯಂತ ಅಂತೇನು ಬಾಧೆಯಿಂದ ಮಾತಾಡ್ಕೋಬೇಕಾಗಿರೋ ವಿಷಯ. ಮಾಲರು, ಉದಾಹರಣೆಗೆ ಆಂಧ್ರದ ಬಗ್ಗೆ ಹೇಳುತ್ತೆ ಉಷಾ ಮೆಹ್ರಾ, ಈಗ ಮಾದಿಗರಿಗಿಂತ ನಾವು ಶ್ರೇಷ್ಠರು ಅಂತ ತಿಳ್ಕೊತಾರೆ. ಹಲವಾರು ಹಳ್ಳಿಗಳಲ್ಲಿ ಸವರ್ಣೀಯರಿಗೆ ಒಂದು ಬಾವಿ, ಪರಿಶಿಷ್ಟ ಜಾತಿಗಳಿಗೊಂದು ಬಾವಿ ಆದ್ರೆ ಅದರಲ್ಲಿ ಮಾಲರಿಗೊಂದು ಬಾವಿ, ಮಾದಿಗರಿಗೊಂದು ಬಾವಿ ಇರುತ್ತೆ. ಮಾದಿಗರಲ್ಲಿ ದಕ್ಕಲರು ಇನ್ನೂ ಅವ್ರಿಗಿಂತ ಕೀಳಾಗಿರ್ತಾರೆ. ದಕ್ಕಲರು ಮಾದಿಗರ ಮನೆ ಮುಂದೆ ಬಂದು ಭಿಕ್ಷೆ ಮಾಡ್ಕೊಂಡು ತಿನ್ಬೇಕಾಗತ್ತೆ. ಸೊ ಈ ಬ್ರಾಹ್ಮಣ್ಯ ಅನ್ನುವಂಥದ್ದು ಎಷ್ಟು ಆಳವಾಗಿ ಎಲ್ಲಾ ಜಾತಿಗಳನ್ನು ಆವರಿಸ್ಕೊಂಡು ಬಿಟ್ಟಿದ್ಯಪ್ಪ ಅಂದ್ರೆ, ಶ್ರೇಷ್ಠ ಕನಿಷ್ಠ ಅನ್ನೋ ಪರಿಕಲ್ಪನೆ ಪರಿಶಿಷ್ಟ ಜಾತಿಗಳ ಒಳಗಡೆನೂ ಕೂಡ ಆಯಾ ಜಾತಿ ಅನುಭವಿಸುವ ಏನು ಹಿಂದುಳಿದಿರುವಿಕೆ ಇದೆ ಅಥವಾ ಈ ಅಸ್ಪೃಶ್ಯತೆ ಇದೆ, ಅದು ಏರುಪೇರಿನ ರೀತಿನಲ್ಲೇ ಇದೆ. ಎರಡನೇದು, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಏಕರೂಪಿಯಾಗಿ ಎಲ್ಲಾ ಜಾತಿಗಳಿಗೂ ಕೂಡ ಅವಕಾಶ ಸಿಕ್ಕಿದೆಯಾ ಅಂತ ನೋಡಿದ್ರೆ, ಇದ್ರ ಬಗ್ಗೆ ಅಧ್ಯಯನ ರಾಮಚಂದ್ರ ರಾಜು ಕಮಿಟಿ ಎಲ್ಲ ಮಾಡಿದೆ, ನಮ್ಮಲ್ಲಿ ಸದಾಶಿವ ಸಮಿತಿನೂ ಮಾಡಿದೆ. ಅವರು ಆಂಧ್ರದ ಉದಾಹರಣೆಯನ್ನ ಕೊಟ್ಟು
40% ಇರುವಂತಹ ಮಾಲಾ ಜಾತಿಗೆ ಸೇರಿದಂಥವರು ಪರಿಶಿಷ್ಟ ಜಾತಿಗಳ ಒಳಗಡೆ 70% ರಿಸರ್ವೇಶನ್ ಪಡ್ಕೊಂಡಿದ್ದಾರೆ. ಉಳಿದದ್ರಲ್ಲಿ ಪ್ರಧಾನವಾಗಿ ಮಾದಿಗರು ಪಡ್ಕೊಂಡ್ರು ಕೂಡ ರೆಲ್ಲಿ ಜಾತಿ ಅಂತ ಏನೇ ಕರಿತೀವಿ ಅವ್ರಿಗೆ 1% ಅಷ್ಟು ಸಿಕ್ಕಿಲ್ಲ. ಸೊ ಹೀಗಾಗಿ ಪರಿಶಿಷ್ಟ ಜಾತಿಗಳ ಒಳಗಡೆ ಒಂದು ಏರುಪೇರು ಇದೆ. ಇದನ್ನ ಪರಿಗಣಿಸಿ ಖಂಡಿತವಾಗಿ ಪರಿಶಿಷ್ಟ ಜಾತಿಗಳನ್ನ ನಾವು ಹೆಟ್ರೋಜಿನಿಯಸ್ ಅಂತ ಪರಿಗಣಿಸಬೇಕಾಗುತ್ತೆ ಹೊರತು ಹೋಮೋಜಿನಿಯಸ್ ಅಂತ ಪರಿಗಣಿಸಕ್ಕಾಗಲ್ಲ. ಹೀಗಾಗಿ ಇ.ವಿ. ಚೆನ್ನಯ್ಯ ಪ್ರಕರಣದಲ್ಲಿ ಇದನ್ನ ಹೋಮೋಜಿನಿಯಸ್, ಒಂದ್ಸತಿ ಪರಿಶಿಷ್ಟ ಜಾತಿ ಅಂತ ಪರಿಗಣಿಸ್ಬಿಟ್ರೆ ಅದು ಹೋಮೋಜಿನಿಯಸ್ ಅನ್ನೋ ತೀರ್ಮಾನವನ್ನ ತಪ್ಪಾಗಿ ಬಂದಿದ್ದಾರೆ, ಅದು ಕೂಡದು ಅಂತ ಒಂದು ಹೇಳ್ತಾರೆ. ಎರಡನೇದು, ಇದರಲ್ಲಿ ಯಾವ ರೀತಿ ರೆಪ್ರೆಸೆಂಟೇಷನ್ ಇರಬೇಕು, ಆ ರೆಪ್ರೆಸೆಂಟೇಷನ್ ವಿಷಯ 16/4 ಇರೋದು ಪ್ರಧಾನವಾಗಿ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ವಿಷಯ. ಅದರ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಅವರು ತುಂಬಾ ಸ್ಪಷ್ಟವಾಗಿ ಯಾತಕ್ಕಿದ್ರ ಅಗತ್ಯ ಬೀಳುತ್ತೆ, ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಯಾಕೆ ಬೇಕಾಗತ್ತೆ ಅಂತಂದ್ರೆ, ಪ್ರಭುತ್ವ ಅನ್ನುವಂಥದ್ದು ಅಧಿಕಾರದ ರಚನೆ, ಅಧಿಕಾರದ ಪ್ರಜಾತಾಂತ್ರೀಕರಣ ಆಗಬೇಕು, ಡೆಮಾಕ್ರಟೈಸೇಷನ್ ಆಫ್ ಪವರ್ ಸ್ಟ್ರಕ್ಚರ್ಸ್ ಆಗಬೇಕು. ಹೀಗಾಗಿ ಅಲ್ಲಿ ರೆಪ್ರೆಸೆಂಟೇಷನ್ ಇರಬೇಕು. ಈ ರೆಪ್ರೆಸೆಂಟೇಷನ್ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇರಬೇಕಾ, ಎಫೆಕ್ಟಿವ್ ರೆಪ್ರೆಸೆಂಟೇಷನ್ ಆಗಬೇಕಾ? ಇದನ್ನ ಅವ್ರು ಹೆಂಗ್ ವಿವರಿಸ್ತಾರೆ ಅಂದ್ರೆ, ಈಗ ಉದಾಹರಣೆಗೆ ಕ್ಲಾಸ್ A, B, C, D ಅಂತ 4 ವರ್ಗಗಳಿರ್ತವೆ. ಕ್ಲಾಸ್ ಎ ಪ್ರಧಾನವಾಗಿ KSO, ASO, IPS ನಿಜವಾದ ಅಧಿಕಾರ ಇರುವಂತವರು, ಕ್ಲರಿಕಲ್ ಉದ್ಯೋಗದವರು, P1 ಈ ತರದ ಕಾನ್ಸ್ಟೇಬಲ್ ಉದ್ಯೋಗದಲ್ಲಿರುವಂತವ್ರು. ಇವೆಲ್ಲ 4 ಸೇರಿ 1000 ಉದ್ಯೋಗಗಳು ಅಂತ ಇಟ್ಕೊಳ್ರಿ. ಇದರಲ್ಲಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ 25, ಆದ್ರಿಂದ 250 ಜನ ಕ್ಲಾಸ್ ಡಿ ನಲ್ಲಿದ್ದಾರೆ. 1000 ಸರ್ಕಾರಿ ಉದ್ಯೋಗಗಳಲ್ಲಿ 250 ಪರಿಶಿಷ್ಟರು ಕ್ಲಾಸ್ ಡಿ ನಲ್ಲಿ ಇದ್ದಾರೆ. ಆದ್ರಿಂದ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇದೆ ಅಂತ ಹೇಳಬಹುದಾ ಅಂದ್ರೆ ಖಂಡಿತ ಇಲ್ಲ ಅಂತಾರೆ. ಯಾಕಂದ್ರೆ ಇದು ಹೊಸ ಬಗೆಯ ಜಾತಿ ವ್ಯವಸ್ಥೆ ಆಗುತ್ತೆ. ಪರಿಶಿಷ್ಟರೆಲ್ಲ ಕ್ಲಾಸ್ ಡಿಗೆ ಬರ್ತಾರೆ, ಮೇಲ್ಜಾತಿನವರೆಲ್ಲ ಕ್ಲಾಸ್ ಎಗೆ ಹೋಗ್ತಾರೆ. ಹಂಗಲ್ಲ, ಪ್ರತಿ ಕೆಡರು ಮತ್ತು ಪ್ರತಿ ಪೋಸ್ಟ್ ಇವುಗಳಲ್ಲೂ ಕೂಡ ಎಫೆಕ್ಟಿವ್ ರೆಪ್ರೆಸೆಂಟೇಷನ್ ಇರಬೇಕು. ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಮಾತ್ರ ಅಲ್ಲ, ಎಫೆಕ್ಟಿವ್ ರೆಪ್ರೆಸೆಂಟೇಷನ್ ಇವೆರಡನ್ನು ಇಟ್ಕೊಂಡು ಮಾಡಬೇಕು. ಮೂರನೇದು, ಆರ್ಟಿಕಲ್ 341 ಮತ್ತು ಬಾರ್ 1 ಮತ್ತು ಆರ್ಟಿಕಲ್ 341/2 ರಾಜ್ಯ ಸರ್ಕಾರಗಳಿಗೆ ಈ ಅಧಿಕಾರವನ್ನ ಕೊಡಲ್ವಾ ಅನ್ನೋ ಪ್ರಶ್ನೆಯನ್ನ ನೀವು ಗಮನದಲ್ಲಿ ಇಟ್ಕೊಂಡು ಕೇಳಿದ್ರೆ, ಈ ಪ್ರಶ್ನೆ ಅಪ್ರಸ್ತುತ. ಯಾಕಪ್ಪ ಅಂತಂದ್ರೆ, ಪ್ರೆಸಿಡೆಂಟ್ ಆಗಿರ್ಲಿ, ಪಾರ್ಲಿಮೆಂಟ್ ಆಗಿರ್ಲಿ, ಪ್ರತಿಯೊಂದು ರಾಜ್ಯಕ್ಕೆ ಬಂದು ತಾನು ಮಾಡಲ್ವಲ್ಲ ಯಾರ್ಯಾರು ಪರಿಶಿಷ್ಟರು ಪರಿಶಿಷ್ಟರಲ್ಲ ಅಂತ ಹೇಳುವಂಥದ್ದು. ಸೊ ಹೀಗಾಗಿ ಆ ಪರಿಶಿಷ್ಟ ಜಾತಿಗಳನ್ನ ಗುರುತಿಸುವ ಪ್ರಧಾನ ಜವಾಬ್ದಾರಿ ಆಯಾ ರಾಜ್ಯ ಶಾಸನ ಸಭೆಯೇ ಮಾಡುತ್ತೆ. ಆದ್ರಿಂದ ಈ ರೀತಿ ಒಳ ಮೀಸಲಾತಿಯ ಅಧಿಕಾರ ಇದೆ ಎಂದಾಗ ಅದನ್ನು ಮಾಡಬೇಕಾಗಿರೋದು ರಾಜ್ಯ ಸರ್ಕಾರವೇ ಆಗುತ್ತೆ. ಅದಕ್ಕೆ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಇದೆ. ಮುಂದುವರೆದು ಇದನ್ನ ಹೆಂಗ್ ಮಾಡ್ಬೇಕಾಗಾದ್ರೆ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾ, ಬೇಕಾಬಿಟ್ಟಿ ರಾಜಕೀಯ ದುರ್ಬಳಕೆಗೆ ಮಾಡಬಾರದು. ನೀವು ಪರಿಶಿಷ್ಟ ಜಾತಿಗಳಿಗೆ ಒಳವರ್ಗೀಕರಣ ಮಾಡಬೇಕು ಅನ್ನೋ ಪ್ರಶ್ನೆ ಮಾಡ್ತೀರಾ ಅಂತಂದ್ರೆ, ಯಾವ ಜಾತಿಗಳಿಗೆ ಒಳವರ್ಗೀಕರಣ ಅಗತ್ಯ ಇದೆ ಅಂತ ಸರ್ಕಾರ ಭಾವಿಸುತ್ತೋ ಆ ಜಾತಿಗಳು ಮಿಕ್ಕ ಜಾತಿಗಳಿಗಿಂತ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿವೆ ಅಂತೇಳಿ ವೆರಿಫೈಯಬಲ್, ಕ್ವಾಂಟಿಫೈಯಬಲ್, ಎಂಪೆರಿಕಲ್ ಡೇಟಾ ಕೊಡಬೇಕು. ನೀವು ಅಧ್ಯಯನ ಮಾಡಬೇಕು, ಸಮಿತಿ ನೇಮಕ ಮಾಡಬೇಕು, ಮತ್ತು ಈ ಸಮುದಾಯ ಹೀಗಿದೆ, ಇದಕ್ಕೆ ಸರಿಸಮಾನಾದಂಥ ಪ್ರಾತಿನಿಧ್ಯ ಸರ್ಕಾರದಲ್ಲಿಲ್ಲ ಅಂತ ಸರ್ಕಾರದ ಡೇಟಾವನ್ನು ಕೊಡಬೇಕು. ಸೊ ಈ ಡೇಟಾ ಎಲ್ಲ ಇದ್ದರೆ ಮಾತ್ರ ನೀವು ಒಳ ಮೀಸಲಾತಿ ಕೊಡುವುದಕ್ಕೆ ಸರ್ಕಾರಕ್ಕೆ ಅಧಿಕಾರ ಬರುತ್ತೆ. ಹಂಗೆ ಕೊಟ್ಟಾಗ್ಲೂ ಕೂಡ ನೀವು 2 ರೀತಿ ಕೊಡ್ಬೋದು. ಒಂದು, ಇಡೀ ಒಂದು 15% ರಿಸರ್ವೇಶನ್ ಇದೆ ದಲಿತರಿಗೆ, ಯಾರು ಅತ್ಯಂತ ಹಿಂದುಳಿದಿದ್ದಾರೆ ಅಂತ ನೀವು ಭಾವಿಸ್ತೀರಿ ಅವ್ರಿಗೆ ಈ ಇಡೀ 15% ಅಲ್ಲಿ ಮೊದಲ ಆದ್ಯತೆ ಕೊಡ್ಬೋದು. ನೀವು ಮೊದಲು ಅವ್ರನ್ನ ತುಂಬಿ ಆನಂತರ ಉಳಿದ ಜಾತಿಗಳನ್ನ ತುಂಬೋದು ಅಂತ ಮಾಡ್ಬೋದು. ಅಥವಾ ಯಾರ್ಯಾರು ಹಿಂದುಳಿದ ಜಾತಿ ಇದ್ದಾರೆ ಅಂತ ಪರಿಗಣಿಸಿ ಅವ್ರನ್ನೇ ಸೆಪರೇಟ್ ಕ್ಯಾಟಗರಿ ಮಾಡಿ ಮೋಸ್ಟ್ ಡಿಪ್ರೆಸ್ಡ್ ಅಂತ ಮಾಡಿ 15ರಲ್ಲಿ 7.5 ಅಂತ ಮಾಡ್ಬೋದು. ಇದರಲ್ಲೂ ಕೂಡ ಯಾವುದನ್ನ ಮಾಡ್ತೀವಿ ನಾವು ಅನ್ನೋದನ್ನ ನೀವು ಜಸ್ಟಿಫೈ ಮಾಡ್ಕೋಬೇಕು. ನೀವು ಮಾಡುವ ಎಲ್ಲಾ ತೀರ್ಮಾನಗಳು ಕೂಡ ವೆರಿಫೈಯಬಲ್ ಆಗಿರುತ್ತೆ, ಅಂದ್ರೆ ಜುಡಿಷಿಯಲ್ ಸ್ಕ್ರೂಟಿನಿಗೆ ಒಳಪಡುತ್ತೆ ಅನ್ನೋದು ಹೇಳ್ತಾರೆ. ಇದಲ್ಲದಿರ ಕೆನೆಪದರ ಅನ್ನುವಂಥದ್ದು ಇಶ್ಯೂಗಳಲ್ಲಿ ಇರಲಿಲ್ಲ ಆದ್ರೂ ಕೂಡ ದೇವಿಂದರ್ ಸಿಂಗ್ ಪ್ರಕರಣದಲ್ಲಿ ಜಸ್ಟಿಸ್ ಅರುಣ್ ಮಿಶ್ರಾ ರೆಫರ್ ಮಾಡ್ಬೇಕಾದ್ರೆ, ಇಶ್ಯೂ ಹೇಳ್ಬೇಕಾರಲ್ಲ, ರೆಫರ್ ಮಾಡ್ಬೇಕಾದ್ರೆ ಕೆನೆಪದರವನ್ನು ಕೂಡ ರೆಫರ್ ಮಾಡಿದ್ದಾರೆ. ಆದರೆ ಜಸ್ಟಿಸ್ ಚಂದ್ರಚೂಡ್ ಅದನ್ನು ಇಶ್ಯೂ ಆಗಿ ಪರಿಗಣಿಸಲಿಲ್ಲ. ಆದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಕೆನೆಪದರದ ಬಗ್ಗೆ, ಕೆನೆಪದರ ಪರಿಶಿಷ್ಟ ಜಾತಿಗಳಿಗೆ ಅನ್ವಯಿಸಬೇಕಾ ಅನ್ನೋ ಚರ್ಚೆ ಬಂದಾಗ ಚರ್ಚೆ ಇರೋದೇನಪ್ಪಾ ಅಂದ್ರೆ, ಇಂದಿರಾ ಸಾಹನಿ ಪ್ರಕರಣದಲ್ಲಿ 9 ಜನರ ನ್ಯಾಯಾಧೀಶರ ಪೀಠ ಕೆನೆಪದರ ಅನ್ನುವಂಥದ್ದು OBCಗಳಿಗೆ ಅನ್ವಯ ಆಗುತ್ತೆ ಹೊರತು ಪರಿಶಿಷ್ಟ ಜಾತಿಗಳಿಗೆ ಅನ್ವಯ ಆಗಲ್ಲ ಅಂತ ಹೇಳಿದ್ದಾರೆ. ಇದು ಅವ್ರ ಮುಂದೆ ಇದ್ದ ಪ್ರಕರಣ OBCಗಳಿಗೆ ಸಂಬಂಧಪಟ್ಟಿದ್ದೇ ಹೊರತು ಪರಿಶಿಷ್ಟ ಜಾತಿಗಳದಲ್ಲ. ಆ ಕಾರಣಕ್ಕಾಗಿ ಹಂಗೆ ಹೇಳಿದ್ದಾರೆ ಅಂತ ಇಟ್ಕೊಂಡ್ರು ಕೂಡ ಅದರಲ್ಲಿ ಪ್ರಧಾನವಾಗಿ
ಬಳಸಿರುವ ಮಾನದಂಡ ಏನು? ಯಾಕೆ ಯಾವಾಗ ಕೆನೆಪದರವನ್ನು ಅನ್ವಯ ಮಾಡಬೇಕು ಅಂತಂದ್ರೆ, ಯಾವುದಾದ್ರೂ ಒಂದು ಕುಟುಂಬ, ಒಬ್ಬ ಸ್ಪರ್ಧಿ ಅಥವಾ ಒಂದು ಜಾತಿ ಜನರಲ್ ಕ್ಯಾಟಗರಿಯವರ ಜೊತೆ ಜನರಲ್ ಕ್ಯಾಟಗರಿಯವರು ಅಷ್ಟೇ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಅಂತ ಪರಿಗಣಿಸಿದಾಗ ಅವ್ರಿಗೆ ಇನ್ನೂ ಮೀಸಲಾತಿಯ ಅಗತ್ಯ ಬೀಳೋದಿಲ್ಲ. ಹೀಗಾಗಿ ಅವ್ರನ್ನ ಜನರಲ್ ಕ್ಯಾಟಗರಿಗೆ ಶಿಫ್ಟ್ ಮಾಡಬೇಕು ಅಂತ ಅದರ ಇರುವ ತಾತ್ಪರ್ಯ. ಪರಿಶಿಷ್ಟ ಜಾತಿಗಳಿಗೆ ಯಾಕೆ ಅನ್ವಯ ಆಗೋದಿಲ್ಲ? ಅದು ಇಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಂತ 3 ಮಾನದಂಡಗಳಿದ್ದಾವೆ. OBCಗಳಲ್ಲಿ ಸಾಮಾಜಿಕವಾಗಿಯೂ ಮೇಲ್ಚಲನೆ ಸಾಧ್ಯ, ಆದರೆ ದಲಿತರು ಏನೇ ಆದರೂ ಕೂಡ ಅವರು ದಲಿತರಲ್ಲ ಅಂತ ಸವರ್ಣೀಯ ಸಮಾಜ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಸಾಮಾಜಿಕ ಮೇಲ್ಚಲನೆ ದಲಿತ ಜಾತಿಗಳಿಗೆ, ಅಸ್ಪೃಶ್ಯ ಜಾತಿಗಳಿಗೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ನೀವಿಲ್ಲಿ ಕ್ರಿಮಿ ಲೇಯರ್ ಅನ್ವಯಿಸೋದಕ್ಕೆ ಬರೋದಿಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಇದು ಚೀಫ್ ಜಸ್ಟಿಸ್ ಚಂದ್ರಚೂಡ್ ಮತ್ತು ಮನೋಜ್ ಮಿಶ್ರಾ ಅವರು. ನೆಕ್ಸ್ಟ್ ಜಸ್ಟಿಸ್ ಗವಾಯ್. ಜಸ್ಟಿಸ್ ಗವಾಯ್ ಅವರು ದೀರ್ಘ ಆಗ್ತಿದೆಯಾ? ಶಾರ್ಟ್ ಮಾಡ್ಬೇಕಾ? ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಮುಗಿಸ್ಬಿಡಿ. 10 ಮಿನಿಟ್ಸ್ ಅಲ್ಲಿ ಮುಗಿಸ್ತೀನಿ. ಸೊ ಜಸ್ಟಿಸ್ ಗವಾಯ್ ಅವರು 7 ಜನರ ಪೀಠದಲ್ಲಿದ್ದಂಥ ಏಕೈಕ ದಲಿತ ನ್ಯಾಯಾಧೀಶರು, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಜಸ್ಟಿಸ್ ಗವಾಯ್ ಅವರು ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಹೇಳುವ ಇತರ ಎಲ್ಲ ವಿಷಯಗಳಲ್ಲೂ ಕೂಡ ಏಕೀಭವಿಸ್ತಾ ಅಡಿಷನಲ್ ಆಗಿ ಅವರು ಅದಕ್ಕೆ ನೇತೃತ್ವ ವಹಿಸ್ತಾರೆ. ಕ್ರೀಮಿ ಲೇಯರ್ ಅನ್ನೋದು ಅಪ್ಲೈ ಮಾಡಬೇಕು. ಅವ್ರು ಅದಕ್ಕೆ ಬೇರೆ ಬೇರೆ ಉದಾಹರಣೆಗಳು ಕೊಡ್ತಾರೆ. ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ರೈಲ್ನಲ್ಲಿ ಹತ್ತಿದವರು ಒಂದು ಸ್ಟೇಷನ್ ಅಲ್ಲಿ ತಾವು ಹತ್ಬಿಟ್ರೆ ಮುಂದಿನ ಸ್ಟೇಷನ್ಗೆ ಉಳಿದವ್ರು ಹತ್ತಬಾರ್ದು ಅಂತ ಬಾಗ್ಲಾಕೊಂಡ್ಬಿಡ್ತಾರಲ್ಲ ಒಳಗಡೆ, ಆ ಥರ ಇವರೆಲ್ಲ ಹಾಕೋತಿದ್ದಾರೆ. ಕ್ರೀಮಿ ಲೇಯರ್ ದಲಿತರಿಗೂ ಅಪ್ಲೈ ಆಗಬೇಕು ಅಂತ ಹೇಳ್ತಾರೆ. ಉಳಿದಂತೆ ಜಸ್ಟಿಸ್ SC ಶರ್ಮಾ, ಜಸ್ಟಿಸ್ ವಿಕ್ರಮ್ನಾಥ್ ಇವರುಗಳು ಮಿಕ್ಕೆಲ್ಲ ವಿಷಯಗಳಲ್ಲಿ ನಾವು ಸಂಪೂರ್ಣವಾಗಿ ಚಂದ್ರಚೂಡ್ ಅವ್ರ ಜೊತೆ ಇದ್ದೀವಿ. ಗವಾಯ್ ಅವರು ಕ್ರಿಮಿ ಲೇಯರ್ ಬಗ್ಗೆ ಹೇಳ್ತಿರೋ ವಿಷಯವನ್ನ ನಾವು ಒಪ್ಕೊಳ್ತೀವಿ ಅಂತಾರೆ. ಇದರಲ್ಲಿ ಜಸ್ಟಿಸ್ ಪಂಕಜ್ ಮಿಟ್ಟಲ್ ಅನ್ನುವಂತಹ ಒಬ್ಬ ಶ್ರೀಮಾನ್ ನ್ಯಾಯಾಧೀಶರು 2 ಹೆಜ್ಜೆ ಮುಂದಕ್ಕೆ ಹೋಗಿ, ನೋಡಿ, ನಮ್ಮ ದೇಶದಲ್ಲಿ ಮೊದಲು ನಾವು ಜಾತಿ ಇಲ್ಲದೆ ಬದುಕಿದ್ವಿ, ವರ್ಣಗಳು ಜಾತಿ ಅಲ್ಲ, ವರ್ಣದ ಬಗ್ಗೆ ತಪ್ಪು ತಿಳುವಳಿಕೆಯಿಂದ ಜಾತಿ ಉಂಟಾಯಿತು. ಉದಾಹರಣೆಗೆ ಭಗವದ್ಗೀತೆ ಎಲ್ಲ ಕೋಟ್ ಮಾಡ್ತಾರೆ ಅವ್ರು, ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತೆಲ್ಲ ಹೇಳಿ. ಆನಂತರ ಸಂವಿಧಾನ ರಚನೆ ಆದಾಗ್ಲೂ ಕೂಡ ಜಾತಿರಹಿತ ಸಮಾಜ ನಮ್ಮ ಕಲ್ಪನೆಯಾಗಿತ್ತು. ಆದರೆ ಯಾವಾಗ ದಲಿತರ ಏಳಿಗೆಗೆ ಕಾರ್ಯಕ್ರಮಗಳು ಅನ್ನುವಂತಹ ಒಂದು ಭೂತ ನಮ್ಮ ಮೈ ಹೋಗ್ತೋ ಅವಾಗ ಮತ್ತೆ ನಾವು ಜಾತಿಯನ್ನ ಸೃಷ್ಟಿಸಿದೀವಿ. ಈ ಮತ್ತೆ ಜಾತಿರಹಿತ ಸಮಾಜಕ್ಕೆ ಹೋಗ್ಬೇಕು ಅಂತಂದ್ರೆ ರಿಸರ್ವೇಶನ್ ಆದಷ್ಟು ಬೇಗ ರದ್ದಾಗಬೇಕು ಮತ್ತು ಒಳ ಮೀಸಲಾತಿ 1 ಪೀಳಿಗೆಗಿಂತ ಹೆಚ್ಚಿಗೆ, ಯಾರಿಗೇ ಆಗಲಿ ಮೀಸಲಾತಿ 1 ಪೀಳಿಗೆಗಿಂತ ಜಾಸ್ತಿ ಸಿಗಬಾರದು ಅಂತ ಅತ್ಯಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೆಲ್ಲ ಅವರ ಅಭಿಪ್ರಾಯ. ಇದಿಷ್ಟು ಒಟ್ಟು ಇದರ ಬಗ್ಗೆ ತೀರ್ಪು ಎಂದಿರೋದು. ಈ ತೀರ್ಪು ಬಂದ ನಂತರ ಬೆಳವಣಿಗೆಗಳು ಒಂದೆರಡು ನಡೆದಿದ್ದಾವೆ. ಅದನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಮೊದಲನೇದು, ನಾನು ಆಗ್ಲೇ ಹೇಳಿದಾಗೆ ತೀರ್ಪು ಬಂದ ಸುಮಾರು ಒಂದು 40-50 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ ಶೋಷಿತರಲ್ಲೇ ಅತ್ಯಂತ ಶೋಷಿತರು ನಿರಂತರವಾಗಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಿದ್ದಕ್ಕೆ ಒಂದು ಸಣ್ಣ ನಿಟ್ಟುಸಿರು ಬರಬೇಕಾಗಿತ್ತು. ನೀವು ಹೇಳ್ದಂಗೆ ಒಂದು ಐತಿಹಾಸಿಕವಾದಂಥ ತೀರ್ಪು. ಸರ್ಕಾರಗಳು, ರಾಜ್ಯಗಳು ಮಾಡ್ಬೋದು ಅಂತ ಹೇಳಿದೆ. ರಾಜ್ಯಗಳು ಆಕ್ಚುಲಿ ಇದರ ಬಗ್ಗೆ ಮುಂದೆ ಹೋಗ್ಬೇಕಾಗಿತ್ತು. ಆದರೆ ಈ ತೀರ್ಪು ಪ್ರಕಟ ಆದ ತಕ್ಷಣ ನಮ್ಮ ಸಿದ್ದರಾಮಯ್ಯನವರು, ತೆಲಂಗಾಣದ ಚೀಫ್ ಮಿನಿಸ್ಟರ್ ರೇವಂತ್ ರೆಡ್ಡಿ ಅವರು ನಾವು ಕೂಡಲೇ ಇದನ್ನು ಜಾರಿಗೆ ತರ್ತೀವಿ ಅಂದ್ರು. ರೇವಂತ್ ರೆಡ್ಡಿ ಅವರು ಇಡೀ ಭಾರತದಲ್ಲೇ ಒಳ ಮೀಸಲಾತಿಯನ್ನ ಜಾರಿಗೆ ತಂದಂತ ಪ್ರಥಮ ರಾಜ್ಯ ನಾವಾಗ್ತೀವಿ ಅಂತೆಲ್ಲ ಘೋಷಣೆ ಮಾಡಿದ್ರು. ಅದಾದ್ಮೇಲೆ ಸುಮ್ಮನಾಗ್ಬಿಟ್ರು. ಆಮೇಲೆ ಏನಾಯ್ತು, ಬಿಜೆಪಿ ಇದಕ್ಕೆ ಹೋದ್ರೆ ಆಗಸ್ಟ್ 11ಕ್ಕೂ ಕೂಡ ಅವರ ಸಾಮಾಜಿಕ ಸಬಲೀಕರಣ ಸಚಿವ ವಿಜಯೇಂದ್ರ ಕುಮಾರ್ ಅವರನ್ನ ಪತ್ರಕರ್ತರು ಪ್ರಶ್ನಿಸಿದಾಗ ಕೆನೆಪದ್ರ ಅಂತ ಸಿಕ್ಕಾಪಟ್ಟೆ ಮಾತಾಡ, ಕೆನೆಪದ್ರ ಬಿಲ್ಕುಲ್ ಕುಡುದು ಅಂತ ಹೇಳಿ. ಸ್ವಾಮಿ, ಒಳ ಮೀಸಲಾತಿಯ ಬಗ್ಗೆ ನಿಮ್ಮ ನಿಲುವೇನು ಅಂತಂದ್ರೆ ಅದರ ಬಗ್ಗೆ ನಾವಿನ್ನೂ ನಿಲುವು ರೂಪಿಸ್ಕೊಂಡಿಲ್ಲ ಅಂತಂದ್ರು. ಯಾರು? ಬಿಜೆಪಿಯ ಸಾಮಾಜಿಕ ಸಬಲೀಕರಣ ಸಚಿವರು. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ನ ಚೇರ್ಮನ್ ಕೂಡ ಅವ್ರನ್ನೊಂದು 20 ಜನ ಭೇಟಿಯಾಗಿದ್ರು, ದಲಿತ ಪಂಡಿತರು. ಅವ್ರುಗಳು ಹೋಗ್ಬಿಟ್ಟು ನೀವು ಇದ್ರ ಬಗ್ಗೆ ಮೇಲ್ಮನವಿ ಹಾಕ್ಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರಬೇಕು ಅಂತ ಹೇಳಿದಾಗ ಮಾರನೇ ದಿವಸ ಪತ್ರಕರ್ತರು ಕೇಳಿದಾಗ, ಹೌದು, ನಾವು ಇದ್ರ ಬಗ್ಗೆ ಅಂತಿಮ ನಿಲುವನ್ನು ತಗೊಂಡಿಲ್ಲ ಅಂದ್ರು. ಈ ಬಿಜೆಪಿ ಅಧಿಕಾರದಲ್ಲಿರುವ ಯಾವ ರಾಜ್ಯಗಳ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಹೇಳಿಕೆ ಕೊಡ್ಲಿಲ್ಲ. ಆದ್ರೆ ಮೊನ್ನೆ ಆಗಸ್ಟ್ 9ನೇ ತಾರೀಕು ಹರಿಯಾಣ ಏನು ಚುನಾವಣೆಗೆ ಹೋಗ್ತಾ ಇದೆ, ಅಲ್ಲಿ ಬಿಜೆಪಿ ತನ್ನ ರಾಜ್ಯದ ಶೆಡ್ಯೂಲ್ ಕ್ಯಾಸ್ಟ್ ಕಮಿಷನ್ಗೆ ಈ ಒಳ ಮೀಸಲಾತಿಯನ್ನು ಅನ್ವಯಿಸೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಅಂದ್ಬಿಟ್ಟು ರೆಫರ್ ಮಾಡಿದ್ರು. ಆಗಸ್ಟ್ 16ಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ಹರಿಯಾಣದಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಯಿತು, ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂತು. ಆಗಸ್ಟ್ 18ಕ್ಕೆ ಇವರು ನಮ್ಮ ಕ್ಯಾಬಿನೆಟ್ ಒಳ ಮೀಸಲಾತಿ ಒಪ್ಕೊಂಡಿದೆ ಅಂತ ಪುಕ್ಸಟ್ಟೆ ಘೋಷಣೆ ಮಾಡಿದ್ದಾರೆ.
ಅದರಲ್ಲಿರೋ 36 ಜಾತಿಗಳನ್ನ ಡಿಪ್ರೆಸ್ಡ್ ಶೆಡ್ಯೂಲ್ ಕ್ಯಾಸ್ಟ್ ಅಂತ, ಉಳಿದವ್ರನ್ನ ಅದರ್ ಶೆಡ್ಯೂಲ್ ಕ್ಯಾಸ್ಟ್ ಅಂತ ನಾವು ವಿಂಗಡಿಸಿದೀವಿ ಅಂತೇಳಿ. ಈ ವಿಂಗಡಣೆಗೆ ಸುಪ್ರೀಂ ಕೋರ್ಟ್ ಮಾನದಂಡಗಳನ್ನ ಹಾಕಿದೆ, ಎಂಪೆರಿಕಲ್ ಡೇಟಾ ಬೇಕು ಅಂತ. ಡೇಟಾ ಇಲ್ದಿರ ಮಾಡಿದ್ರೆ ಸುಪ್ರೀಂ ಕೋರ್ಟಲ್ಲಿ ಇದು ಬರ್ಕತ್ತಾಗಲ್ಲ. ಅದು ಗೊತ್ತಿದ್ದು ಚುನಾವಣೆಗೋಸ್ಕರ ಇದನ್ನ ಮಾಡಿದ್ದಾರೆ, ಆ ನಾಟಕ ಆಡಿದ್ದಾರೆ. ಇನ್ನು ಕಾಂಗ್ರೆಸ್ ಏನ್ ಮಾಡಿದೆ? ಕಾಂಗ್ರೆಸ್ ಆಗಸ್ಟ್ 13ನೇ ತಾರೀಕು ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಮತ್ತು ಉಸ್ತುವಾರಿಗಳು ಹಾಗೂ ನಾಯಕರುಗಳ ಸಭೆಯಲ್ಲಿ ಒಳ ಮೀಸಲಾತಿ, ಅವ್ರು ಪ್ರಧಾನವಾಗಿ ಚರ್ಚೆ ಮಾಡಿದ್ದು ಸೆಬಿ ಬಗ್ಗೆ. ಅದಾದ್ಮೇಲೆ ಒಳ ಮೀಸಲಾತಿ ಬಗ್ಗೆನೂ ನೀವು ಚರ್ಚೆ ಮಾಡಿದ್ರ ಅಂದ್ರೆ ಚರ್ಚೆ ಮಾಡಿದೀವಿ. ಇದರ ಬಗ್ಗೆ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರೂಪಿಸ್ತೀವಿ, ಆ ಸಮಿತಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತೇಳಿ. ಆವಾಗ ಪತ್ರಕರ್ತರು ಕೇಳಿದ್ದಾರೆ, ಸಿದ್ದರಾಮಯ್ಯನವರು ರೇವಂತ್ ರೆಡ್ಡಿ ಅವರು ಹೇಳಿದಾರಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಅಂತಂದ್ರೆ, ಯಾರೇನೇ ಹೇಳಿದ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂತಿಮ ನಿಲುವು ಬರುವ ತನಕ ಯಾರು ಏನು ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಕಾಂಗ್ರೆಸ್ ಕೂಡ ಮಾಡಿದೆ. BSP, ಲೋಕ್ ಶಕ್ತಿ, LJP ಇವರುಗಳೆಲ್ಲರೂ ಓಪನ್ ಆಗಿ, ಮತ್ತು RJD ಇವರುಗಳೆಲ್ಲರೂ ಒಳ ಮೀಸಲಾತಿಯನ್ನ ವಿರೋಧಿಸಿದ್ದಾರೆ. ಆಗಸ್ಟ್ 21ನೇ ತಾರೀಕು ದೇಶಾದ್ಯಂತ ಬಂದ್ ಕರೆ ಕೊಟ್ಟಿದ್ರು. ಬಿಹಾರ್, ರಾಜಸ್ಥಾನ, ಉತ್ತರ ಪ್ರದೇಶ ಕಡೆ ಮಾತ್ರ ಅದು ಹೆಚ್ಚು ಎಫೆಕ್ಟಿವ್ ಆಗಿ ಬಂತು. ಅದರಲ್ಲಿ ಚಂದ್ರಶೇಖರ್ ರಾವಣ್ ಇವರುಗಳು ಕೂಡ ಹೋಗಿ ಅದರಲ್ಲಿ ಸೇರ್ಕೊಂಡಿದ್ದಾರೆ. ಏನಾಗಿದೆ ಅಂದ್ರೆ 3 ವಿಷಯಗಳು ಇದರಲ್ಲಿ ಒಂದು ತಪ್ಪಾದ ಅಭಿಪ್ರಾಯವನ್ನ ರೂಪಿಸ್ತಾ ಇದ್ದಾರೆ. ಮೊದಲನೇದು, ಜನರಿಗೆ ವಿಶೇಷವಾದಂತ ಸಿಟ್ಟು ಬಂದಿರೋದು ಈ ಜಡ್ಜ್ಮೆಂಟ್ ಬಗ್ಗೆ ಕೆನೆಪದರದ ನೀತಿ ಬಗ್ಗೆ ಉಂಟಾಗಿರುವ ಗೊಂದಲದಿಂದ. ಹೀಗಾಗಿ ಬಹಳಷ್ಟು ಜನ ಯಾರು ಈ ಜಡ್ಜ್ಮೆಂಟ್ ನ ವಿರೋಧಿಸ್ತಿದ್ದಾರೆ, ಅವರ ಪ್ರಧಾನ ವಿರೋಧ ಕೆನೆಪದರದ ಬಗ್ಗೆ ಇದೆ. ಬಟ್ ಇಡೀ ಜಡ್ಜ್ಮೆಂಟ್ ನ ವಿರೋಧಿಸುವಂತ ನಿಲುವನ್ನ ಅವರು ತಗೊಳ್ತಾ ಇದ್ದಾರೆ. ಎರಡನೇದು ಏನಾಗ್ತಾ ಇದೆ, ಯಾರು ನಿಮಗ್ ಕೇಳಿದ್ರು ಒಳ ಮೀಸಲಾತಿಯ ಬಗ್ಗೆ ಕೆಲವು ಜಾತಿಗಳು ಇತರ ಜಾತಿಗಳಿಗಿಂತ ಹಿಂದುಳಿದಿವೆ ಅಂತ ಎಲ್ಲಿ ಗೊತ್ತಿದೆ? ಉತ್ತರ ಭಾರತದಲ್ಲಿ ಆ ಥರ ಅಧ್ಯಯನಗಳಾಗಿಲ್ಲ. ಆದರೆ ದಕ್ಷಿಣ ಭಾರತದಲ್ಲಿ, ಉದಾಹರಣೆ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಲ್ಲಿ, ತೆಲಂಗಾಣದಲ್ಲಿ ಅಧ್ಯಯನಗಳು ನಡೆದು ಶೋಷಿತರಲ್ಲಿ ಶೋಷಿತರು ಇದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದೇನು ಮೇಲಿಂದ ಬಂದಿರೋದಲ್ಲ. ಈ ಗ್ರಹಿಕೆ ಒಂದು ಕಮ್ಮಿ ಇದೆ. ಮೂರನೇದು ಅತಿ ಮುಖ್ಯವಾಗಿ, BJP ಒಳ ಮೀಸಲಾತಿ ಪರವಾಗಿದೆ ಅಂದ್ರೆ ಇದರಲ್ಲಿ ಏನೋ ಒಂದು ಸಂಚಿರಬೇಕು ಅನ್ನುವಂಥದ್ದು ಒಂದು ಕಾಮನ್ ಸೆನ್ಸ್ ಆಗಿದೆ. ಯಾಕಂದ್ರೆ ಬಿಜೆಪಿ ಮೀಸಲಾತಿಗೆ ವಿರುದ್ಧವಾಗಿದೆ. ಮೀಸಲಾತಿಗೆ ವಿರುದ್ಧವಾಗಿರ್ಬೇಕಾದ್ರೆ ಅವರೇ ಒಳ ಮೀಸಲಾತಿ ಪರ ಆಗಿರ್ತಾರೆ ಅಂದ್ರೆ ಇದು ಮೀಸಲಾತಿ ರದ್ದು ಮಾಡುವ ಒಂದು ಸಂಚಿನ ಭಾಗ ಅನ್ನುವಂಥ ತಿಳುವಳಿಕೆ ಇದೆ. ಮತ್ತು ಬಿಜೆಪಿಗೆ ಅದೇ ಉದ್ದೇಶ ಇದ್ರೂ ಇರ್ಬೋದು, ಯಾಕಂದ್ರೆ ಅವ್ರು ಮಾಡ್ತಿರೋ ನಾಟಕಗಳನ್ನ ನೋಡಿದ್ರೆ. ಆದ್ರೆ ಒಳ ಮೀಸಲಾತಿ ಅಗತ್ಯ ಇದೆಯಾ ಇಲ್ವಾ? ಯಾವ ರೀತಿ ಮೀಸಲಾತಿ ಅಗತ್ಯ ಈ ರೀತಿ ಸಾಮಾಜಿಕ ಹಿಂದುಳಿದಿರುವಿಕೆಗಿದೆಯೋ ಅದೇ ರೀತಿ ಒಳ ಮೀಸಲಾತಿ ಅಗತ್ಯವೂ ಇದೆ. ಸೊ ದಲಿತ ಐಕ್ಯತೆ ಹಾಳಾಗೋಗುತ್ತೆ ಅನ್ನೋದಾದ್ರೆ ನೀವು ಅಸಮಾನತೆಯನ್ನ ನಿರಾಕರಿಸಿ ಐಕ್ಯತೆಯನ್ನ ತರಕ್ಕಾಗಲ್ಲ. ಅಸಮಾನತೆಯನ್ನ ಗುರುತಿಸಿ ಜೊತೆಗೂಡಿ ಅದನ್ನ ನಿವಾರಿಸುವ ಜೊತೆಯಲ್ಲಿ ಹೆಜ್ಜೆ ಹಾಕಿದಾಗ ಮಾತ್ರ ಐಕ್ಯತೆ ಬರುತ್ತೆ. ಸೊ ಆ ಐಕ್ಯತೆಯನ್ನ ಕಾಪಾಡಿಕೊಳ್ಳುವುದು ಹೇಗೆ ಅನ್ನೋ ಒಂದು ಪ್ರಶ್ನೆಯೂ ಇದೆ. ಯಾಕಂದ್ರೆ ಕೈಗೆ ಸಿಕ್ಕಿದ್ ಬಾಯಿಗೆ ಸಿಗ್ದಂಗೆ ಹೋಗದಂತ ಪರಿಸ್ಥಿತಿ ಬಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆನಂದ್ ತೇಲ್ತುಂಬಡೆ ಎನ್ನುವಂತಹ ದೊಡ್ಡ ದೊಡ್ಡ ದಲಿತ ಪರ ಕಾಳಜಿ ಉಳ್ಳಂತವ್ರು ಹೇಳ್ತಿರೋ ಪ್ರಶ್ನೆ ಏನು? ಇದರ ಹಿಂದೆ ಯಾವ ರೀತಿಯ ರಾಜಕಾರಣ ಮುಂದೆ ಶುರುವಾಗುತ್ತೆ? ಪರಿಶಿಷ್ಟ ಜಾತಿಗಳೊಳಗಡೆ ಧ್ರುವೀಕರಣ ಆಗ್ಬಿಡುತ್ತೆ. ಮೀಸಲಾತಿಯ ಲಾಭ ಇದುವರೆಗೂ ನೀವು ನೋಡಿದ್ರೆ, ಉದಾಹರಣೆಗೆ 140 ಕೋಟಿ ಭಾರತದಲ್ಲಿ ಒಂದು 35 ಕೋಟಿಯಷ್ಟು ಜನ ಪರಿಶಿಷ್ಟರು ಇದ್ದಾರೆ ಅಂತಂದ್ರೆ ಅದರಲ್ಲಿ ಇವತ್ತಿಗೂ ಕೂಡ ಲಾಭ ಪಡ್ಕೊಳ್ತಿರೋದು ಮೀಸಲಾತಿದು 1 ಕೋಟಿ ಜನ ಮಾತ್ರ. ಉಳಿದ 34 ಕೋಟಿ ಸಮುದಾಯದವರಿಗೆ ಮೀಸಲಾತಿಯಿಂದ ನೇರ ಲಾಭ ಇಲ್ಲ. ಬೇರೆ ಮೀಸಲಾತಿ ಅಲ್ಲದ ಸಾಮಾಜಿಕ ಆರ್ಥಿಕ ನ್ಯಾಯ ಕಾರ್ಯಕ್ರಮಗಳು ನಡೀತಿಲ್ಲ. ಹಾಗಿರ್ಬೇಕಾದ್ರೆ ಮೀಸಲಾತಿ ಕೆಲವು ಕುಟುಂಬಗಳಿಗೆ, ಉದಾಹರಣೆಗೆ ಮಾಲರಿಗೆ ಲಾಭ ಸಿಕ್ಕಿದೆ ಅಂದ್ರೆ ಮಾಲ ಜಾತಿಗಳಲ್ಲಿ ಎಲ್ಲರಿಗೂ ಸಿಕ್ಕಿಲ್ಲ. ಈಗ ಮಾದಿಗರಿಗೆ ಅದು ಸಿಗುತ್ತೆ ಅಂತಂದ್ರೆ ಮಾದಿಗರಲ್ಲೂ ಕೆಲವರಿಗೆ ಸಿಗುತ್ತೆ. ಹೀಗಾಗಿ ನಾವು ಬೇರೆ ವಿಷಯಗಳನ್ನ ಚರ್ಚೆ ಮಾಡಬೇಕು ಅನ್ನೋ ಒಂದು ಸಲಹೆ ಇದೆ. ಅದ್ರ ವಿಷಯ ಏನಪ್ಪಾ ಅಂದ್ರೆ ಮೀಸಲಾತಿಗಿರೋ ಮಿತಿಯೇ ಇದು. ಇದನ್ನ ಯಾರು ನಿರಾಕರಿಸ್ತಿಲ್ಲ. ಮೀಸಲಾತಿ ಕೆಲವರಿಗಾದ್ರೂ ಪ್ರಾತಿನಿಧ್ಯ ಆದ್ರೂ ಬೇಕಲ್ಲ ಸ್ಟೇಟ್ ಸರ್ವಿಸಸ್ ಅಲ್ಲಿ. ಆ ಕಾರಣಕ್ಕೋಸ್ಕರ ಬೇಕಾಗುತ್ತೆ. ಮತ್ತು ಇದರಲ್ಲಿರೋ ಒಂದು ಎಚ್ಚರಿಕೆಯನ್ನ ಗಮನಿಸಬೇಕಾಗತ್ತೆ. 50% ಮೇಲ್ಮಿತಿ ಎಲ್ಲಿ ತನಕ ಇರುತ್ತೋ ಅದು ಅಸಂವಿಧಾನಿಕವಾದದ್ದು, ಅವೈಜ್ಞಾನಿಕವಾದದ್ದು ಆ ಮೇಲ್ಮಿತಿ. ಆ ಮೇಲ್ಮಿತಿ ರದ್ದಾದ್ರೆ ಪಾಲು ಜಾಸ್ತಿ ಆಗುತ್ತೆ. ಪಾಲು ಜಾಸ್ತಿ ಆದಾಗ ಹಂಚಿಕೊಳ್ಳೋದು ಸುಲಭ ಆಗುತ್ತೆ. ಪಾಲು ಕಮ್ಮಿ ಆದಷ್ಟು ಹಂಚಿಕೊಳ್ಳೋದ್ರ ಬಗ್ಗೆ ದೊಡ್ಡ ಘರ್ಷಣೆ ಶುರುವಾಗುತ್ತೆ. ಎರಡನೇದು, ಮೀಸಲಾತಿ ಎಲ್ಲಿದೆ? ಪ್ರಧಾನವಾಗಿ ಸರ್ಕಾರಿ ಶಿಕ್ಷಣದಲ್ಲಿದೆ, ಸರ್ಕಾರಿ ಉದ್ಯೋಗಗಳಲ್ಲಿದೆ. ನವ ಉದಾರೀಕರಣದ ನೀತಿಗಳು ಶುರುವಾದ್ಮೇಲೆ ಸರ್ಕಾರವೇ ಇಲ್ಲ, ಎಲ್ಲ ಖಾಸಗೀಕರಣ ಶುರುವಾಗ್ತಿದೆ, ಕಾಂಟ್ರಾಕ್ಟು ಇವೆಲ್ಲ ಶುರುವಾಗ್ತಾ ಇವೆ. ಸೊ ಆದ್ದರಿಂದ ಒಟ್ಟುಗೂಡಿ ನಾವು 50ರ ಮೇಲ್ಮಿತಿ ಎತ್ತಾಕುವುದಕ್ಕೆ, ಖಾಸಗೀಕರಣಕ್ಕೂ ವಿಸ್ತರಿಸೋದಕ್ಕೆ ಮತ್ತು ಖಾಸಗೀಕರಣ ಕಮ್ಮಿ ನಿಲ್ಲಿಸೋದಕ್ಕೆ ನಾವು ಮುಂದಾಗಬೇಕು. ಇಷ್ಟೆಲ್ಲ ಮಾಡಿದ್ರು ಎಷ್ಟು ಜನಕ್ಕೆ ಸಿಗುತ್ತೆ? ಬರೀ ಉದ್ಯೋಗ ಶಿಕ್ಷಣ ಅಂತಿಟ್ರೆ ಇಡೀ ಸಮುದಾಯಕ್ಕೆ ಸಿಗೋದಿಲ್ಲ. ಇನ್ಫ್ಯಾಕ್ಟ್ ಇಡೀ ಭಾರತದ ಆಸ್ತಿ ಸಮಾನವಾಗಿ ಹಂಚಿಕೆ ಆಗ್ಬೇಕು. ಇಲ್ಲಾಂದ್ರೆ ಇವತ್ತು ಅಸಮಾನತೆಯ ಬಗ್ಗೆ ನೀವು ನೋಡ್ತಾ ಇದ್ರಿ. 1% ಜನ 40% ಅಷ್ಟು ಆಸ್ತಿ ಪಾಸ್ತಿ, 50% ಜನರ ಹತ್ರ ಇರೋದು ಬರೀ ಈ ದೇಶದ 3% ಸಂಪತ್ತು ಮಾತ್ರ.
ಈ ಅಗಾಧವಾದಂಥ ಅಸಮಾನತೆ ಹೋಗ್ಬೇಕು ಅಂತಂದ್ರೆ ಇಡೀ ಆರ್ಥಿಕತೆನಲ್ಲೇ ಒಂದು ಡೆಮಾಕ್ರಟೈಸೇಷನ್ ಬರಬೇಕಾಗುತ್ತೆ, ಎಕನಾಮಿಕ್ ಡೆಮಾಕ್ರಸಿ ಬರಬೇಕಾಗುತ್ತೆ. ಸೊ ಇವೆಲ್ಲವೂ ಮುಂದಿನ ಹೆಜ್ಜೆಗಳಾಗಬೇಕು. ಇದೊಂದು ಸಣ್ಣ, ಅತಿ ಸಣ್ಣ ಹೆಜ್ಜೆ, ಸರಿಯಾದ ಹೆಜ್ಜೆ ಸಾಮಾಜಿಕ ನ್ಯಾಯದ ಕಡೆಗೆ. ಬಟ್ ಸಿಗಬೇಕಾಗಿರೋದು, ಪಡ್ಕೊಳ್ಬೇಕಾಗಿರೋದು ದೊಡ್ಡದಿದೆ. ಆ ದೊಡ್ಡ ಪಡ್ಕೊಳ್ಬೇಕು ಅಂತಂದ್ರೆ ಗಟ್ಟಿಯಾದಂಥ ಐಕ್ಯತೆ ಬೇಕು. ಆ ಐಕ್ಯತೆಯನ್ನ ಮುರಿಯುವುದಕ್ಕೆ ಈ ಒಂದು ಪೂರ್ವಾಗ್ರಹಗಳು, ತಪ್ಪು ಕಲ್ಪನೆಗಳು, ಅಪಕಲ್ಪನೆಗಳು ಕೆಲಸ ಮಾಡ್ತಾ ಇದ್ದಾವೆ. ನೋಡ್ಬೇಕು ಮುಂದಿನ ಹೆಜ್ಜೆಗಳು ಏನೇನಾಗುತ್ತೆ ಅಂತೇಳಿ ನೋಡ್ಬೇಕು ಅಂತ ನನಗೆ ಅನ್ಸುತ್ತೆ. ಇಲ್ಲಿಗೆ ನಿಲ್ಲಿಸ್ತೇನೆ. ಐ ಥಿಂಕ್ ಸರ್ ಬಹಳ ದಿನಗಳ ನಂತರ ಒಂದು ಫೈನೆಸ್ಟ್ ಅನಾಲಿಸಿಸ್ ಅನ್ನು ನಾನು ಕೇಳಿದೆ. ಯಾಕಂದ್ರೆ ನಾನು ಒಬ್ಬ ಲಾ ಸ್ಟೂಡೆಂಟ್ ಆಗಿರೋ ಕಾರಣ ಕೇಸ್ ಅನಾಲಿಸಿಸ್ ಅನ್ನ ಮಾಡ್ತಿರ್ತೀವಿ. ಆದರೆ ಈ ರೀತಿಯ ಅನಾಲಿಸಿಸ್ ಅನ್ನು ಬಹಳ ದಿವಸ ಆದ್ಮೇಲೆ ಕೇಳಿದೆ. ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಈಗ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹೋಗ್ಬಿಡೋಣ. ಎಸ್ಪೆಷಲಿ ಮತ್ತೆ ಅದಕ್ಕೆ ಬಂದ್ರೆ ಕೆನೆಪದ ನೀತಿ ಮೇಲೆ ಹಲವಾರು ಜನರಿಗೆ ಈ ಪ್ರಶ್ನೆಗಳಿದ್ವು. ದಯಮಾಡಿ ಆ ಪ್ರಶ್ನೆಗಳನ್ನ ಕೇಳಬಹುದು. ತಮ್ಮ ಹ್ಯಾಂಡ್ ರೈಸ್ ಮಾಡೋ ಮೂಲಕ ನೀವು ಕೇಳಿದ್ರೆ ಇದನ್ನ ಮಾಡಿ ಸರ್. ಓಕೆ, ಅವ್ರು ಕೇಳೋದ ನಾನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ನೀವು ಜಸ್ಟ್ ಐ ಥಿಂಕ್ ಇಟ್ ಈಸ್ ಔಟ್ ಆಫ್ ಸಬ್ಜೆಕ್ಟ್ ಅನ್ಬೋದು, ಆದ್ರೂ ಕೇಳ್ತೀನಿ. 50% ಕ್ಯಾಪ್ ಫಾರ್ ದ ರಿಸರ್ವೇಶನ್ ನೀವು ಅನ್ಸೈಂಟಿಫಿಕ್ ಅಂತಂದ್ರೆ, ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಸಹ ಇದನ್ನ ತೆಗಿಬೇಕು, ಹೆಚ್ಚಿಗೆ ಕೊಡಬೇಕು ಅನ್ನೋ ಒಂದು ಬಹಳ ವಾದವನ್ನ ಮೊದಲಿಂದ ಮಾಡ್ಕೊಂತ ಬರ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಇದು ಅನ್ಸೈಂಟಿಫಿಕ್ ಅಂತ ಒಂದು ಸ್ವಲ್ಪ ಹೊರಗೆ ಹೇಳ್ಬಿಡ್ತಾರೆ ಸರ್. ಯಾವ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಅಂದ್ರೆ ಇದ್ರ ಹಿಂದಿರೋ ತಾತ್ವಿಕತೆ ಏನು ಅಂತ ನೋಡಿ. ಇದ್ರ ಹಿಂದಿರೋ ತಾತ್ವಿಕತೆ ಏನಪ್ಪ ಅಂದ್ರೆ, ಮೀಸಲಾತಿ ಕೊಡುವುದರ ಮೂಲಕ ಆಡಳಿತದಲ್ಲಿ ಅದಕ್ಷತೆ ಬರಬಾರದು. ಸೊ ಸಾಮಾಜಿಕ ನ್ಯಾಯ, ಆಡಳಿತದಲ್ಲಿ ದಕ್ಷತೆ, ಇವೆರಡನ್ನು ಬ್ಯಾಲೆನ್ಸ್ ಮಾಡುವುದಕ್ಕಾಗಿ 50% ಮೇಲ್ಮಿತಿ ಅಂತ ಇಂದಿರಾ ಸಾಹನಿ ಪ್ರಕರಣದಲ್ಲಿ ಹೇಳ್ತಾರೆ. ಇದರ ಹಿಂದಿರೋ ಪೂರ್ವಾಗ್ರಹ ಏನು? ನೀವು ಮೀಸಲಾತಿಯನ್ನ ಕೊಟ್ರೆ ಅದಕ್ಷರು ಬರ್ತಾರೆ, ಮೆರಿಟೋರಿಯಸ್, ಈ ಮೆರಿಟೋಕ್ರಸಿ ಅಂತ ಏನ್ ಕರಿತೀವಿ, ಬ್ರಾಹ್ಮಣವಾದಿ ಮೆರಿಟೋಕ್ರಸಿ, ಅದು ಇದ್ರ ಹಿಂದಿರೋ ಅಂತ ತಿಳುವಳಿಕೆ. ಇದಕ್ಕೆ ಯಾವುದೇ ಪುರಾವೆ ಇಲ್ಲ. ಇನ್ಫ್ಯಾಕ್ಟ್ ರಿಸರ್ವೇಶನ್ ಕೊಡ್ಬೇಕಾದ್ರೆ ಎಂ ನಾಗರಾಜ್ ಪ್ರಕರಣದಲ್ಲಿ, ನಿಮ್ಗೆ ಗೊತ್ತಿರೋ ಹಾಗೆ ಬೇರೆ ಹಲವಾರು ಪ್ರಕರಣದಲ್ಲಿ ಅವ್ರು ಹೇಳೋದೇನಪ್ಪಾ ಅಂತಂದ್ರೆ, ಸಾಮರ್ಥ್ಯ ಇದೆಯಾ, ಎಫಿಷಿಯನ್ಸಿ ಇದೆಯಾ, ಇವೆರಡನ್ನ ಇದಾಗ ಇಟ್ಕೊಂಡು ರೆಪ್ರೆಸೆಂಟೇಷನ್ ಇದೆಯಾ, 3 ಟೆಸ್ಟ್ ಫಾರ್ಮುಲಾ ಅಂತ ಕರೀತಾರೆ. ಈ 3 ಟೆಸ್ಟ್ ಫಾರ್ಮುಲಾ ಮಾಡ್ತಾರಲ್ಲ. ಇನ್ಫ್ಯಾಕ್ಟ್ ಇವತ್ತು ಹಲವಾರು ಕಡೆ ಏನಾಗಿದೆ, ಇಂಜಿನಿಯರಿಂಗ್ ಕಟ್ ಆಫ್ ಪರಿಶಿಷ್ಟ ಜಾತಿಗಳಿಗೂ ಜನರಲ್ ಮೆರಿಟ್ಗೂ ದೊಡ್ಡ ವ್ಯತ್ಯಾಸ ಇಲ್ಲ, 2% 3% ಬಂದೋಗಿದೆ ವ್ಯತ್ಯಾಸಗಳು. ಇನ್ನೂ ಲಾರ್ಜರ್ ಆಗಿ ನೀವು ಇಟ್ಕೊಳ್ಳೋದಾದ್ರೆ, ಮೆರಿಟ್ ಯಾವುದ್ರ ಮೇಲೆ ನೀವು ಪರಿಗಣಿಸ್ತೀರಿ? ಮೀನುಗಳಿಗೆ ಈಜಿನ ಬಗ್ಗೆ ನೀವು ಕಾಂಪಿಟೇಷನ್ ಇಡಬೇಕು, ಮಂಗಗಳಿಗೆ ಮರ ಹತ್ತೋದಕ್ಕೆ ಈ ಕಾಂಪಿಟೇಷನ್ ಇಡಬೇಕು. ಮೀನಿಗೆ ಮರ ಹತ್ತೋ ಕಾಂಪಿಟೇಷನ್ ಇಟ್ಟು ನೀನು ಫೇಲ್ ಅಂತ ಹೇಳ್ತೀಯ ಅಂತಂದ್ರೆ ಅದು ಸಲ್ಲ. ಇದು ಪ್ರಧಾನವಾಗಿ. ಎರಡನೇದು, ಈ ದೇಶದ ಇತಿಹಾಸದಲ್ಲಿ 3000 ವರ್ಷಗಳ ಕಾಲ ಸಂಪತ್ತು, ಅಧಿಕಾರ, ಜ್ಞಾನ ಕೆಲವರಿಗೆ ಮೀಸಲಾಗಿತ್ತು. ಈಗ ಅದರಿಂದ ಹೊರಗಡೆ ಬರೋದಾಗ್ತಿದೆ. ಇನ್ಫ್ಯಾಕ್ಟ್ ಆನಂದ್ ತೇಲ್ತುಂಬಡೆ ಇದ್ರ ಬಗ್ಗೆ ಇನ್ನೂ ತುಂಬಾ ಚೆನ್ನಾಗಿ ಒಂದು ಮಾತಾಡ್ತಾರೆ. ಮೀಸಲಾತಿ ಎನ್ನುವುದು ಅಸಮರ್ಥರಿಗೆ ಕೊಡ್ತಿರುವ ವಿಶೇಷ ಸೌಲಭ್ಯ ಅಲ್ಲ, ಈ ದೇಶದ ನಾಗರಿಕತೆಗೆ ಎಲ್ಲರೂ ನಮ್ಮನ್ನ ಮನುಷ್ಯರು, ಸರಿಸಮಾನರು ಅಂತೂ ಪರಿಗಣಿಸದೇ ಇರುವಂತಹ ಅನಾಗರಿಕತೆ ಇದೆಯಲ್ಲ, ಅವ್ರಿಗೆ ಕೊಡ್ತಿರೋ ಇಂಜೆಕ್ಷನ್ ಇದು ಅಂತ ಹೇಳಿ. ಯಾಕಂದ್ರೆ ಒಂದು ಸಣ್ಣ ಉದಾಹರಣೆ ಏನು, ಒಂದು ಬಸ್ ಬರುತ್ತೆ ಅಂತ ಇಟ್ಕೊಂಡ್ರೆ, ಬಸ್ಸು 3 ಬಸ್ ಬರುತ್ತೆ ಒಂದು ಹಳ್ಳಿಗೆ, 2 ಬಸ್ ಕ್ಯಾನ್ಸಲ್ ಆಗೋಗಿದೆ, ಒಂದೇ ಬಸ್ ಬರುತ್ತೆ. ಆ ಹಳ್ಳಿನಲ್ಲಿರೋ ವೃದ್ಧರು, ಮಹಿಳೆಯರು, ಯುವಕರು ಎಲ್ಲರೂ ಕಾಯ್ತಾ ಇರ್ತೀವಿ. ಬಸ್ ಬಂದು ನಿಂತ ತಕ್ಷಣ ಯಾರೋಡ್ ಹೋಗ್ತಾರೆ? ಯುವಕರು ಹೋಗಿ ಕೂತ್ಕೊಂಡು ಸೀಟಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಅವರು ವೃದ್ಧರಿಗೆ, ಮಹಿಳೆಯರಿಗೆ, ಗರ್ಭಿಣಿಯರಿಗೆ ಸೀಟ್ ಬಿಟ್ಕೊಡೋ ತರದ್ದೊಂದು ನಾಗರಿಕತೆ ನಮ್ಮಲ್ಲಿ ಇದ್ದಿದ್ರೆ, ಹೆಂಗಸರಿಗೆ ಮಾತ್ರ, ವೃದ್ಧರಿಗೆ ಮಾತ್ರ ಅಂತ ಸೀಟ್ ರಿಸರ್ವೇಶನ್ ಇಡುವ ಅಗತ್ಯ ಬೀಳ್ತಿರ್ಲಿಲ್ಲ. ನಮ್ಮಲ್ಲಿ ಆ ನಾಗರಿಕತೆ ಇಲ್ಲ ಅನ್ನೋ ಕಾರಣಕ್ಕೆ ಕಾನೂನಿನ ಮಧ್ಯಪ್ರವೇಶ ಬೇಕಾಗುತ್ತೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಬಹುದು, ಇಲ್ಲಾಂದ್ರೆ ಐ ಥಿಂಕ್ ನಾವು ಟೈಮ್ ಆಗಿದೆ. ನಾನೇ ಜಾಸ್ತಿ ತಗೊಂಬಿಟ್ಟೆ ಅನ್ಸುತ್ತೆ, ಸಾರಿ. ಇಲ್ಲ ಸರ್, ನಡೀತದೆ. ವೀರೇಶ್ ಲಿಂಗಮ್ಮ. ಇಲ್ಲ ಕ್ಲಿಯರ್. ಮೊನ್ನೆ ಸರ್ ವಿಡಿಯೋ ಮಾಡಿದ್ರಲ್ಲ ಅದ್ರ ಮೇಲೆ ಒಂದು ವಾರದಿಂದ ಡೌಟ್ಸ್ ಇವನಿಗೆ ಇದ್ದು ಸರ್, ಕೆನಪದ ರೀತಿ ಮೇಲೆ ಮಾಡಿದ್ದಾರೆ ನೋಡಿ. ಕೇಳಿ ಸರ್, ಅಲ್ಲ ಅವ್ರು ವಿಡಿಯೋ ನೋಡಿದ್ರಂತ ಸರ್, ಅದರ ಕ್ಲಾರಿಫಿಕೇಶನ್ ಆಗಿದೆ, ಕ್ಲಾರಿಫಿಕೇಶನ್ ಸಿಕ್ಕಿದೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಐ ಥಿಂಕ್ ಯಾರ್ದು ಕ್ವಶನ್ ಇಲ್ಲ ಅನ್ಸುತ್ತೆ. ಓಕೆ ಸರ್, ನಾವು ವೈಂಡ್ ಅಪ್ ಮಾಡ್ಬಿಡೋಣ ಸರ್.
ಹಾಗೆ ಥ್ಯಾಂಕ್ ಯು ಸರ್. ನಮ್ಮ ಇದನ್ನು ಮುಂದುವರಿಸಿ, ಬಹಳ ಖುಷಿ ಆಯ್ತು. ಈ ಸರಿ ತರದೊಂದು ಸರ್. ಗುಂಪುಗಳಿಂದ ಹೆಚ್ಚಾಗಬೇಕು, ಮುಂದುವರಿಸಿ ಸರ್. ಓಕೆ ಸರ್.